ಓಕೆ. ಸೊ ಹಂಗೆ ನಾವು ಯಾವ್ದನ್ನ ಎಲ್ಲದನ್ನು ಹೇಳಿ ಹೇಳಿ ಮಾಡಿಸೋದಲ್ಲ ಮಕ್ಕಳ ಹತ್ರ. ನಾವು ಮಾಡಿದಾಗ ಅವ್ರು ನಮ್ಮನ್ನ ನೋಡಿ ನೋಡಿನೇ ಕಲಿತಾ ಇರ್ತಾರೆ ಅಲ್ವಾ? ಅದಕ್ಕೆ ಎಲ್ಲರೂ ಏನ್ ಮಾಡ್ಬೇಕು, ಅಟ್ಲೀಸ್ಟ್ ನಾಳೆ ಒಳಗಡೆ ಏನಾದ್ರೂ ಮಾಡಿ ಈ ಥರದ್ದು ಆಯ್ತಾ. ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಏನಕ್ಕೆ, ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಮಕ್ಕಳಿಗೆ ಪೆನ್ಸಿಲ್ಲೋ ಪೆನ್ನೋ ಏನಾದ್ರೂ ಉಪಯೋಗ ಆಗುವಂಥದ್ದನ್ನ ಕೊಡ್ತೀರಾ, ಕಲರ್ ಪೆನ್ಸಿಲ್ಸೋ ಅಥವಾ ಸ್ಕೆಚ್ ಪೆನ್ಸೋ ಅಥವಾ ಬೇರೆ ಏನಾದ್ರೂ ಬುಕ್ಸ್ ಇರ್ಬೋದು, ಕತೆ ಬುಕ್ ಇರ್ಬೋದು, ಅವ್ರಿಗೆ ಓದೋಕ್ಕೆ ಅಥವಾ ಬರೆಯಕ್ಕೆ ಏನಾದ್ರೂ ಉಪಯೋಗ ಆಗುವಂಥದ್ದನ್ನ ಕೊಡ್ತೀರಾ. ಅವಾಗ ಆ ಹ್ಯಾಪಿನೆಸ್ನ ನೋಡಿ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಆಯ್ತಾ. ಸೊ ನಿನ್ನೆ ಮೊನ್ನೆ ಆ, ರಜಾ ಇದ್ದಿದ್ರಿಂದ ಆಲ್ಮೋಸ್ಟ್ ಎಲ್ಲಾದ್ರೂ ಹೋಗಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಅಕಸ್ಮಾತ್ ನಿಮ್ಗೆ ಹೋಗಕ್ ಆಗಿಲ್ಲ ಅಂದ್ರೂ ಇಟ್ಸ್ ಓಕೆ ಆಯ್ತಾ. ಅದಕ್ಕಾಗಿ ಹೋಗ್ಬೇಕು ಅಂತ ಅನ್ಸಿದ್ರೆ, ನಿಮ್ಗೆ ಕಂಡೀಷನ್ ಅಲ್ಲಿ ಇದ್ರೆ ಹೋಗಿ ಆಯ್ತಾ. ಇಲ್ಲ ಅಂದ್ರೆ ಇಟ್ಸ್ ಓಕೆ, ಮನೆಯಿಂದ ನೀವೇನ್ ಮಾಡಕ್ ಆಗತ್ತೆ ಅದನ್ನ ನೋಡಿ ಆಯ್ತಾ. ಸೊ ಯಾರಾದ್ರೂ ನಿಮ್ಮ ಮನೆಗೆ ಮಕ್ಳು ಬರ್ತಾ ಇರ್ತಾರೆ, ಅವ್ರಿಗೆ ಏನಾದ್ರೂ ತಿಂಡಿ ಕೊಡೋದು ಅಥವಾ ಹಣ್ಣು ಕೊಡೋದು ಅಲ್ವಾ. ಇವಾಗೆಲ್ಲ ಚಾಕ್ಲೇಟ್ಸ್ ಅದೆಲ್ಲ ಯಾರು ಕೊಡ್ತಾನೂ ಇಲ್ಲ, ನಾನು ಸಜೆಸ್ಟ್ ಮಾಡೋದು ಇಲ್ಲ. ಚಾಕ್ಲೇಟ್ಸ್ ಮಾತ್ರ ಕೊಡಬೇಡಿ ಆಯ್ತಾ. ಬೇರೆ ಏನಾದ್ರೂ ಹಣ್ಣು ಆಯ್ತಾ, ಅಥವಾ ನೀವೇ ಮನೆಯಲ್ಲೇ ಮಾಡಿದಂತಹ ಯಾವ್ದಾದ್ರು ಒಂದು ಫುಡ್ ಐಟಮ್ ಅಂತ ಇದನ್ನೆಲ್ಲ ಒಂಥರ ಅವರಿಗೆ ಕೊಟ್ಟಾಗ ಏನು ನಮ್ಮಿಂದ ಒಂದು ಆ ವಸ್ತುವಿನ ಮೇಲೆ ನಮಗಿರುವಂತಹ ಮೋಹನು ಕೂಡ ನಾವು ಡಿಟ್ಯಾಚ್ ಮಾಡ್ತಾ ಇದ್ದೀವಿ. ಮತ್ತೆ ಕೊಟ್ಟಾಗ ಆ ಮಕ್ಕಳಿಗಾಗುವಂತಹ ನಂಬಿಕೆ ಏನು ಖುಷಿ ಇರ್ಬೋದು, ಅದನ್ನ ಫೀಲ್ ಮಾಡ್ತಾ ಇದೀವಿ. ಅವಾಗ ಕೊಟ್ಟಾಗ ನಮಗೂ ಆಗುವಂತಹ ಒಂದು ಫೀಲ್ ಇದೆಯಲ್ಲ, ಅದು ಕೂಡ ತುಂಬಾ ಖುಷಿ ಕೊಡುತ್ತೆ ಅಲ್ವಾ. ಸೊ ಇದನ್ನ ಮಾಡಿ. ಅಂಡ್ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ನೀವು ಯಾವಾಗಾದ್ರೂ ಡಾಕ್ಟರ್ ವಿಸಿಟಿಗೆ ಹೋಗ್ತಾ ಇರ್ತೀರಾ ಅನ್ಕೊಳ್ಳಿ, ಯಾವಾಗಾದ್ರೂ ಹಂಗೆ ರೋಡಲ್ಲಿ ಯಾವ್ದಾದ್ರು ಇದೆಯಾ ನೋಡ್ಕೊಳ್ಳಿ, ಪ್ಲಾನ್ ಮಾಡ್ಕೊಳ್ಳಿ. ಇಲ್ಲ ಯಾವ್ದಾದ್ರು ದೇವಸ್ಥಾನ ಹಂಗಿರುತ್ತೆ, ದೇವಸ್ಥಾನದ ಹತ್ರನೂ ಸ್ವಲ್ಪ ಬಡವರು ಎಲ್ಲ ಇರ್ತಾರೆ, ಅವ್ರಿಗೂ ದಾನ ಮಾಡೋದಾದ್ರೆ ಅವ್ರಿಗೆ ಮಾಡಿ ಅಲ್ವಾ. ಅಥವಾ ಯಾವ್ದಾದ್ರು ಓಲ್ಡ್ ಏಜ್ ಹೋಮು, ಇನ್ನೇನೋ ಅಟ್ಲೀಸ್ಟ್ ನಮ್ಗೆ ಏನೋ ಒಂದು ಅಲ್ಲಿ ಅವರ ಹ್ಯಾಪಿನೆಸ್ ನಾವು ಕೊಟ್ಟಾಗ ಅವರಿಗೆ ಹ್ಯಾಪಿನೆಸ್ ಇರುತ್ತೆ ಅಲ್ವಾ. ಡೈರೆಕ್ಟ್ಲಿ ಮಾಡಿದಾಗ ನಮ್ಗೆ ಜಾಸ್ತಿ ಫೀಲ್ ಆಗುತ್ತೆ ಅಂತ ಅಷ್ಟೇ, ಅದೇ ಮೋಟಿವ್ ಆಯ್ತಾ. ಸೊ ಇವಾಗ ಎಷ್ಟೋ ಆರ್ಗನೈಸೇಷನ್ಸ್ ಇದೆ, ನಾವು ಇಂಡೈರೆಕ್ಟ್ಲಿ ಅವ್ರಿಗೆ ಹಾಗೆ ಮನಿ ಸೆಂಡ್ ಮಾಡಬಹುದು, ಬಟ್ ಅಲ್ಲಿ ಅಷ್ಟು ಫೀಲ್ ಇರಲ್ಲ ನಮ್ಗೆ ಆಯ್ತಾ. ಯಾವಾಗ ನೀವೇ ಹೋಗಿ ಇನ್ವಾಲ್ವ್ ಆಗಿ ಮಾಡ್ತಿರಲ್ವಾ, ಅವಾಗ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ. ಆ ಫೀಲ್ ನ ನಮ್ಮ ಮಗುವಿಗೆ ಕಳ್ಸೋದೇ ಇದರ ಹಿಂದಿನ ಉದ್ದೇಶ ಆಯ್ತಾ. ಸೊ ಅಕಸ್ಮಾತ್ ನಿಮ್ಗೆ ನಾನೇ ಹೋಗಿ ಮಾಡೋದು ಕಷ್ಟ ಮೇಡಮ್ ಅಂತ ತುಂಬಾ ಅನ್ಸಿದ್ರೆ ಮಾತ್ರ ಇದು ಒಂದು ಆಪ್ಷನ್ ಇಟ್ಕೊಳ್ಳಿ. ಆನ್ಲೈನ್ ಅಲ್ಲಿ ಕೂಡ ಎಷ್ಟೋ ಜನ ಈ ತರ ಫಂಡ್ಸ್ ಎಲ್ಲ ಕಲೆಕ್ಟ್ ಮಾಡ್ತಿದ್ದಾರೆ, ಯು ಕ್ಯಾನ್ ಕಾಂಟ್ರಿಬ್ಯೂಟ್. ಬಟ್ ಯಾವಾಗ್ಲೂ ಇಟ್ ಈಸ್ ಅನ್ ಎನರ್ಜಿ ಎಕ್ಸ್ಚೇಂಜ್ ಆಗಿರೋದ್ರಿಂದ ನೀವು ಕೊಡ್ತಾ ಇದ್ದೀರಾ ಅಂದ್ರೆ ನಿಮ್ಮಿಂದ ಹೋಗ್ತಾ ಇದೆ, ಅದು ಒಳ್ಳೆಯ ಪರ್ಪಸ್ಸಿಗೆ ಯೂಸ್ ಆಗ್ತಾ ಇದೆ ಅನ್ನೋದನ್ನ ಮಾತ್ರ ಖಂಡಿತವಾಗ್ಲೂ ಅನ್ಕೊಳ್ಳಿ ಆಯ್ತಾ. ಮೇಕ್ ಶೋರ್ ದಟ್ ಇಟ್ ಈಸ್ ಯೂಸಿಂಗ್ ಫಾರ್ ದ ಬೆಸ್ಟ್ ಪರ್ಪಸ್, ಗುಡ್ ಪರ್ಪಸ್ ಆಯ್ತಾ. ಅಂದ್ರೆ ಅವರು ಕೆಲವೊಬ್ರು ಸುಮ್ಮನೆ ಮಕ್ಳಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ಟೆಗಳನ್ನೆಲ್ಲ ಇಸ್ಕೊಂಡು ಹೋಗ್ತಾರೆ. ನನ್ನ ನನ್ನ ಚಿಕ್ಕಪ್ಪ ಹೇಳ್ತಾ ಇದ್ರು, ಅದನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಕೆರೆಲಿ ಬೇಡದೆ ಇರೋದನ್ನೆಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಒಂದಷ್ಟು ಮಾತ್ರ ಎತ್ಕೊಂಡು ಹೋಗ್ತಾರೆ ಅವರು ಅನ್ನೋ ತರ ಹೇಳಿದ್ರು. ಬಟ್ ಅವಾಗ ಆ ತರ ಕೇಳಿದಾಗ ನಂಗೆ ಬೇಜಾರಾಯ್ತು. ಓಕೆ. ಸೊ ಅದಕ್ಕೆ ಅವರು ಕರೆಕ್ಟ್ ಆಗಿ ಅದನ್ನ ಯೂಸ್ ಮಾಡ್ಕೋತಾ ಇದ್ದಾರಾ ಅದನ್ನ ಸ್ವಲ್ಪ ವೆರಿಫಿಕೇಶನ್ ಮಾಡಿ ಅಷ್ಟೇ. ಯಾಕಂದ್ರೆ ಇಟ್ ಈಸ್ ಆಲ್ಸೋ ಯೋರ್ ಎನರ್ಜಿ ವಿಚ್ ಈಸ್ ಗೋಯಿಂಗ್ ಔಟ್ ಆಯ್ತಾ. ನಿಮ್ಮ ಕಡೆಯಿಂದ ಹೋಗಿದ್ದು ಒಂದು ಒಳ್ಳೆ ಪರ್ಪಸ್ಗೆ ಯೂಸ್ ಆಗ್ಲಿ ಅನ್ನೋ ಒಂದು ಕಾರಣ ಅಷ್ಟೇ. ಓಕೆ. ಸೊ ನಿಮ್ಗೆ ಆತರ ಯಾವುದೋ ಆರ್ಗನೈಸೇಷನ್ಸ್ ಅಥವಾ ಏನೂ ಗೊತ್ತಿಲ್ಲ ಅಂದ್ರೆ ನಂಗೆ ಕೇಳಿ, ನಾನು ಒಂದು ಸ್ವಲ್ಪ ಸಜೆಸ್ಟ್ ಮಾಡ್ತೀನಿ, ಬಿಕಾಸ್ ನಂಗೆ ಒಂದು ಸ್ವಲ್ಪ ಜನ ಪರಿಚಯ ಇರೋದ್ರಿಂದ. ಯಾಕಂದ್ರೆ ನಾನು ಕೂಡ ಅಷ್ಟೇ, ನಾವು ಅಷ್ಟು ಕಷ್ಟಪಟ್ಟು ದುಡ್ದಿದ್ದನ್ನ ಇನ್ನೊಬ್ರಿಗೆ ಕೊಡ್ತಾ ಇದೀವಿ ಅಂದ್ರೆ ಅದು ಕೂಡ ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಯೂಸ್ ಆಗ್ಬೇಕು ಅಲ್ವಾ. ಅವಾಗ ನಮಗೆ ಖುಷಿ ಅನ್ಸುತ್ತೆ. ಸುಮ್ಮನೆ ಅವ್ರು ಏನಕ್ಕೋ ಇನ್ನೇನೋ ಮಾಡಿಬಿಟ್ರೆ ನಮಗೂ ಸ್ವಲ್ಪ ಬೇಜಾರಾಗುತ್ತಲ್ವಾ. ಅದಕ್ಕೆ ನಾನೊಂದು ಸ್ವಲ್ಪ ಆರ್ಗನೈಸೇಷನ್ಸ್ ಇಟ್ಕೊಂಡಿದ್ದೀನಿ ತಲೆಯಲ್ಲಿ. ಅಕಸ್ಮಾತ್ ಏನೋ ಕಾಂಟ್ರಿಬ್ಯೂಷನ್ ಮಾಡ್ಬೇಕನ್ಸಿದ್ರೆ ಡೈರೆಕ್ಟ್ಲಿ ಅವ್ರಿಗೆ ಮಾಡ್ಬಿಡ್ತೀನಿ. ಇವನ್ ನಾನು ಹೊರಗಡೆ ಹೋದಾಗ್ಲೂ ಸ್ವಲ್ಪ ಭಿಕ್ಷುಕರು ಅವ್ರಿಗೆಲ್ಲ, ಅಂದ್ರೆ ಇವಾಗೆಲ್ಲ ಸುಮ್ಮನೆ ಅದನ್ನ ದಂಧೆ ಮಾಡ್ಕೊಂಡ್ಬಿಟ್ಟಿದಾರಲ್ವಾ, ಅದಕ್ಕೆ ನಂಗೆ ಗೊತ್ತಾಗಲ್ಲ. ಐ ಕೆನಾಟ್ ಈವನ್ ವ್ಯಾಲಿಡೇಟ್ ಅಲ್ಲಿ ಅವರು ಟ್ರೂನಾ ರಿಯಲಾ ಫೇಕಾ ಏನು ಗೊತ್ತಾಗಲ್ಲ. ಅದಕ್ಕೆ ವಯಸ್ಸಾದವ್ರು ಇದೆ ತುಂಬಾ ಕೈಲಾಗಲ್ಲ ಅನ್ನೋರಿದ್ರೆ ಮಾತ್ರ ಅಲ್ಲಿ ಡೈರೆಕ್ಟ್ಲಿ ಮಾಡ್ತೀನಿ. ಇಲ್ಲ ಅಂದ್ರೆ ನಾನು ಬಂದ್ಬಿಟ್ಟು ಅದೇ ದುಡ್ಡನ್ನು ಈ ಆರ್ಗನೈಸೇಷನ್ಗೆ ಹಾಕ್ಬಿಡ್ತೀನಿ. ಅದು ಒಂದು ಪ್ರಾಕ್ಟೀಸ್. ಓಕೆ. ಸೊ ಏನಿಲ್ಲ ಅಂದ್ರೆ ಆ, ಹಣ್ಣು ಯಾವ್ದಾದ್ರು ಹಣ್ಣನ್ನ ಪ್ರಾಣಿಗಳಿಗೆ ಕೊಡೋದು
ಅಥವಾ ನಾಯಿಗಳಿಗೆ ಯಾವ್ದಾದ್ರು ಬಿಸ್ಕೆಟ್ ಹಾಕೋದು. ಸೊ ಇದನ್ನ ಕೆಲವೊಬ್ರು ಪ್ರಾಕ್ಟೀಸ್ ಮಾಡ್ತಿರ್ತೀರ. ಅದೆಲ್ಲ ಮಾಡಿದಾಗ ಏನ್ ಮಾಡಿ ಅಂದ್ರೆ ಫೀಲ್ ದಟ್. ಆಯ್ತಾ, ನೀವೇನ್ ಫೀಲ್ ಮಾಡ್ತೀರಾ ಅದನ್ನ ಮಗು ಎಂಜಾಯ್ ಮಾಡ್ಬೇಕು. ಅಂದ್ರೆ ನಾನು ಕೂಡ ಏನಾದ್ರು ಕೊಟ್ಟಾಗ ಫೀಲ್ ಎಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಅನ್ನೋದನ್ನ ಅದು ಆಮೇಲೆ ಅದು ಮಾಡ್ತಾ ಬರುತ್ತೆ ಮಗು. ಓಕೆನಾ? ಎಸ್. ಓಕೆ, ಸರಿ. ಇವತ್ತು ತುಂಬಾ ದಿನ ಆಯ್ತು ಧ್ಯಾನ ಎಲ್ಲ ಮಾಡಿಸಿಲ್ಲ. ಮಾಡಿಸ್ಬಿಟ್ಟು ನಾನು ಉಳಿದಂತಹ ಕೆಲವೊಂದು ಕಾನ್ಸೆಪ್ಟ್ನ ಮಾಡ್ತೀನಿ. ಓಕೆ, ರಿಗಾರ್ಡಿಂಗ್ ನಾರ್ಮಲ್ ಡೆಲಿವರಿ ಆಗಿರಬಹುದು ಆ್ಯಂಡ್ ಸಿಸೇರಿಯನ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕವರ್ ಮಾಡ್ತೀನಿ. ಓಕೆನಾ? ವಾಟ್ ಎವರ್ ಇಟ್ ಈಸ್, ಬಟ್ ಬಿಫೋರ್ ಡೆಲಿವರಿ, ಆಫ್ಟರ್ ಡೆಲಿವರಿ ನೀವು ಹೇಗಿರ್ತೀರಾ, ಡ್ಯೂರಿಂಗ್ ಡೆಲಿವರಿ ಹೇಗಿರ್ತೀರಾ, ಅದು ಕೂಡ ಬರ್ತಿಂಗ್ ಪ್ರಾಸೆಸ್, ಕಾನ್ಶಿಯಸ್ ಬರ್ತಿಂಗ್ ಅಂತ ಕರಿತೀನಿ ಅಲ್ವಾ? ಅದು ಎಷ್ಟು ಚೆನ್ನಾಗಿ, ಎಷ್ಟು ನೀವು ಇಂಪ್ಯಾಕ್ಟ್ಫುಲ್ ಆಗಿ ಕಾನ್ಶಿಯಸ್ ಆಗಿ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಮಗುಗೆ ಅದು ಎಫೆಕ್ಟ್ ಆಗುತ್ತೆ. ಆಯ್ತಾ? ಸೊ ಒಂದು ಇಂಟರ್ವ್ಯೂನಲ್ಲಿ ನೋಡಿದ್ದೆ, ಬಿ.ಕೆ. ಶಿವಾನಿ ಅವ್ರು ಹೇಳ್ತಾ ಇದ್ರು, ಯಾವಾಗ ದೊಡ್ಡವರು ಅಡಲ್ಟ್ಸ್ ಅವರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಆಯ್ತಾ? ಸೊ ಏನಾಯ್ತು, ಕೆಲವೊಬ್ಬರಿಗೆ ಪ್ರೋಗ್ರೆಸ್ ಆಗ್ತಾ ಇರಲ್ಲ, ವರ್ಕಲ್ಲಿ ಪ್ರೋಗ್ರೆಸ್ ಇರಲ್ಲ, ಏನೇ ಮಾಡಿದ್ರು ಕೈಗೆಟುಕ್ತಾ ಇರಲ್ಲ, ಅಥವಾ ಸೆನ್ಸ್ ಆಫ್ ರಿಜೆಕ್ಷನ್, ಯಾರು ಯಾರು ನನ್ನ ಹೊಗಳ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ ಕೆಲವೊಬ್ಬರಿಗೆ. ನನ್ನ ವರ್ಕ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ ಯಾರು ಅನ್ನೋದೇ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ ಅಲ್ವಾ? ದೀಸ್ ಆರ್ ದ ವ್ಯಾಲಿಡ್ ರೀಸನ್ಸ್. ಬಟ್ ಎಷ್ಟೋ ಜನ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಅಲ್ವಾ? ಸೊ ಇದೆಲ್ಲ ಯಾಕೆ ಬರ್ತಾ ಇದೆ ಅಂತ ಚೆಕ್ ಮಾಡಿದಾಗ, ಕೌನ್ಸಿಲಿಂಗ್ ಮಾಡಿದಾಗ ಗೊತ್ತಾಗುತ್ತೆ, ಅವರು ದೇ ಎಕ್ಸ್ಪೀರಿಯನ್ಸ್ಡ್ ಎ ಸೆನ್ಸ್ ಆಫ್ ರಿಜೆಕ್ಷನ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಅಂದ್ರೆ ಅವ್ರು ಹುಟ್ಟಿದ ತಕ್ಷಣ ಅವ್ರ ಮನೇಲಿ ಯಾವುದೋ ಒಂದು ಲೈಕ್ ಹಿಂಗೆ ಸೆನ್ಸ್ ಆಫ್ ರಿಜೆಕ್ಷನ್. ಫಾರ್ ಎಕ್ಸಾಂಪಲ್, ಅಯ್ಯೋ ಗಂಡ್ಮಗುನ, ಅಯ್ಯೋ ಹೆಣ್ಮಗುನ. ದಿಸ್ ಇಸ್ ನಾಟ್ ಲೈಕ್ ಜನರಲ್, ಜೆಂಡರ್ ಅನ್ನೋದು ಕಾಮನ್ ಆಗಿ ಇದು ಬಂದ್ಬಿಟ್ಟಿದೆ. ಅಂಡ್ ಅಯ್ಯೋ ಮಗು ಇಷ್ಟೊಂದು ಕರ್ರಗಿದ್ಯಾ, ಇದು ನನ್ನ ಮಗುನ. ಓಕೆ, ಸೊ ಇದೆಲ್ಲಾನು ಈ ತರ ಇದ್ದಾಗ ಏನಾಗುತ್ತೆ, ಮಗುಗೆ ದ ಸೆನ್ಸ್ ಆಫ್ ರಿಜೆಕ್ಷನ್ ಫೀಲ್ ಆಗುತ್ತೆ. ಇಟ್ ಇಸ್ ದ ವೈಬ್ರೇಷನ್ ಯು ಆರ್ ಪಾಸಿಂಗ್ ಟು ದ ಬೇಬಿ ಅಲ್ವಾ? ಸೊ ಕಾಂಗರೂ ಮದರ್ ಕೇರ್ ಅಂತ ಮಾಡ್ತಾರೆ. ಅಂದ್ರೆ ನಮ್ಮ ಬೇರ್ ಸ್ಕಿನ್ ಮೇಲೆ ಆ ಒಂದು ಮಗುನ ಯಾವುದೇ ರೀತಿ ಬಟ್ಟೆ ಇರಬಾರ್ದು, ನಮ್ಮ ಮೇಲಾಗ್ಲಿ ಮಗು ಮೇಲಾಗ್ಲಿ. ಸೊ ಆ ಸ್ಕಿನ್ ಟು ಸ್ಕಿನ್ ಟಚ್ ಫೀಲ್ ಆಗ್ಬೇಕು ಮಗುಗೆ. ಅವಾಗ ಏನಾಗುತ್ತೆ, ಅಲ್ಲಿ ಒಂದು ಇಮ್ಯುನಿಟಿ ಫೀಲ್ ಆಗುತ್ತೆ, ಒಂದು ಸೆನ್ಸ್ ಆಫ್ ಸೇಫ್ಟಿ ಫೀಲ್ ಆಗುತ್ತೆ. ಮಗು ಅಷ್ಟು ದಿನ ಒಳಗಡೆ, ಹೊಟ್ಟೆ ಒಳಗಡೆ ಬೆಚ್ಚಗಿದ್ದು ಈಗ ಹೊರಗಡೆ ಬಂದಾಗ ಇಟ್ ನೀಡ್ಸ್ ದಟ್ ಲವ್. ಎವ್ರಿ ಟೈಮ್ ಮದರಿಂದ ಅದಕ್ಕೆ ಸಿಗ್ತಾ ಇತ್ತು, ಇವಾಗ ಸಮಥಿಂಗ್ ಇಸ್ ವೆರಿ ಡಿಫ್ರೆಂಟ್ ಅಲ್ವಾ? ಆ ಮಗು ಫಸ್ಟ್ ಕ್ರೈ ಯಾಕೆ ಬರುತ್ತೆ ಅಂತಂದ್ರೆ, ಇಟ್ ಈಸ್ ಫಾರ್ ದ ಸೈಂಟಿಫಿಕ್ ರೀಸನ್. ಮಗುಗೆ ಆ, ಎರಡು ಲಂಗ್ಸಿಗೆ ಅಂದ್ರೆ ಪೂರ್ತಿ ಡೆವಲಪ್ ಆಗಿದೆ, ಅದು ಪ್ರಾಕ್ಟೀಸ್ ಮಾಡಿದೆ ಆಕ್ಚುಲಿ. ಹೊಟ್ಟೆ ಒಳಗೇನೆ ನೀರನ್ನ ಇನ್ಹೇಲ್ ಮಾಡ್ತಾ ಇದೆ, ಅಮ್ನಾಯ್ಟಿಕ್ ಫ್ಲೂಯಿಡ್ ಏನಿದೆಯಲ್ಲ ಅದನ್ನ ಇನ್ಹೇಲ್ ಮಾಡಿ ಅದು ಪೂರ್ತಿ ಲಂಗ್ಸ್ ಒಳಗಡೆ ಹೋಗಿ ಅದು ಹೊರಗಡೆ ಬಂದು ಎಕ್ಸೇಲ್ ಆಗ್ತಾ ಇತ್ತು. ಅದನ್ನು ಕೂಡ ಮಗು ಪ್ರಾಕ್ಟೀಸ್ ಮಾಡಿರುತ್ತೆ. ಮತ್ತೆ ಬಾಯಲ್ಲಿ ನುಂಗೋದನ್ನ ಪ್ರಾಕ್ಟೀಸ್ ಮಾಡಿರುತ್ತೆ. ಆ ಅಮ್ನಾಯ್ಟಿಕ್ ಫ್ಲೂಯಿಡ್ ಇದೆಯಲ್ಲ ಅದನ್ನ ನುಂಗೋದು, ಮತ್ತೆ ಅದು ಹೊರಗಡೆ ಬರುತ್ತೆ. ಈವನ್ ಅದು ಎಕ್ಸ್ಕ್ರೀಷನ್ ಇಂದ ಹಿಡಿದು ಎಲ್ಲಾನು ಪ್ರಾಕ್ಟೀಸ್ ಮಾಡಿರುತ್ತೆ. ಅದರಲ್ಲಿ ಇನ್ವಾಲ್ವ್ ಆಗೋದು ಇದೊಂದೇ, ಅಮ್ನಾಯ್ಟಿಕ್ ಫ್ಲೂಯಿಡ್. ಆಯ್ತಾ? ಸೊ ಆ ಮಗುವಿನ ದೇಹದ ಒಳಗಡೆ ಇದ್ದಂತಹ ಏನಾದ್ರೂ ಭಾಗಗಳು, ಎಲ್ಲ ಭಾಗಗಳು ಚೆನ್ನಾಗಿ ಡೆವಲಪ್ ಆಗೋದಕ್ಕೆ ಈ ಅಮ್ನಾಯ್ಟಿಕ್ ಫ್ಲೂಯಿಡ್ ನ ಅದು ಕುಡ್ದು ಮಾಡಿ ಎಲ್ಲ ಥರನೂ ಡೆವಲಪ್ ಮಾಡ್ಕೊಂಡಿರುತ್ತೆ. ಆಯ್ತಾ? ಎಲ್ಲ ಭಾಗಗಳು ಚೆನ್ನಾಗಿ ಇದಾಗಿರುತ್ತೆ, ಟ್ರೈನಿಂಗ್ ಆಗಿರುತ್ತೆ ಹೊಟ್ಟೆ ಒಳಗಡೆನೆ ಅಲ್ವಾ? ಕಣ್ಣು ಮಿಟುಕ್ಸೋದ್ರಿಂದ ಹಿಡಿದು ಆ ಪುಟಾಣಿ ಇನ್ಹೇಲ್ ಎಕ್ಸೇಲ್ ಇಂದ ಹಿಡಿದು ನುಂಗೋದ್ರು ಸ್ವ್ಯಾಲೋ ಮಾಡೋದ್ರಿಂದ ಹಿಡಿದು ಎಲ್ಲಾನು ಪ್ರಾಕ್ಟೀಸ್ ಮಾಡ್ಬಿಟ್ಟಿದೆ. ಆಯ್ತಾ? 1 2 ಮಾಡೋದ್ರಿಂದ ಹಿಡಿದು ಎಲ್ಲಾನು ಪ್ರಾಕ್ಟೀಸ್ ಮಾಡಿದೆ ಅದು ಅಲ್ಲೇನೆ. ಆಯ್ತಾ? ಸೊ ಅವಾಗ ಏನಾಗುತ್ತೆ ನಮ್ಗೆ, ಮಗುಗೆ ಎಲ್ಲಾನು ಪ್ರಾಕ್ಟೀಸ್ ಆಗಿದೆ. ಬಟ್ ಇವಾಗ ಹೊರಗಡೆ ಬಂದಾಗ ಇಲ್ಲಿ ಇಷ್ಟು ದಿನ ಅದು ಪ್ರಾಕ್ಟೀಸ್ ಮಾಡಿದ್ದು ವಿತ್ ಅಮ್ನಾಯ್ಟಿಕ್ ಫ್ಲೂಯಿಡ್. ಆಯ್ತಾ? ಬಟ್ ಇವಾಗ ಅದು ಎಕ್ಸ್ಟರ್ನಲ್ ವರ್ಲ್ಡ್ಗೆ ಎಂಟರ್ ಆದ ತಕ್ಷಣ ಇನ್ಹೇಲ್ ಮಾಡೋದು ಗಾಳಿಯನ್ನ. ಫಸ್ಟ್ ಟೈಮ್ ಅದಕ್ಕೆ ಗಾಳಿ ಪೂರ್ತಿ ಮೂಗಲ್ಲಿ, ಲಂಗ್ಸ್ ಅಲ್ಲಿ ಎಲ್ಲ ತುಂಬಿಕೊಂಡು ಅದು ಆಕ್ಟಿವೇಟ್ ಆಗ್ಬೇಕಲ್ಲ, ಅದಕ್ಕೆ ಫಸ್ಟ್ ಕ್ರೈ. ಆಯ್ತಾ? ಲಂಗ್ಸ್ ಡೆವಲಪ್ ಆಗೋದಕ್ಕೆ ತುಂಬಾ ಒಳ್ಳೇದದು. ಎಷ್ಟು ಜೋರಾಗಿ ಮಗು ಅಳುತ್ತೋ
ಅಷ್ಟು ಚೆನ್ನಾಗಿ ಅದು ಡೆವಲಪ್ ಆಗುತ್ತೆ ಈ ಒಂದು ಲಂಗ್ಸ್. ಆಯ್ತಾ. ಸೊ ನಮ್ಮಮ್ಮ ಇದೊಂದು ಇನ್ಸಿಡೆಂಟ್ ನೆನಪಾಗತ್ತೆ ನಂಗೆ. ಆ, ನನ್ನ ಮಗು ಫಸ್ಟ್ ಟೈಮ್ ಡೆಲಿವರಿ ಆದ ತಕ್ಷಣನೇ ನನ್ನ ಮಗುನ ಆ, ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಒಂದ್ ಸ್ವಲ್ಪ ಹೊತ್ತು ಯಾರಿಗೂ ಕೊಟ್ಟಿಲ್ಲ, ಅದು ಕ್ಲೀನ್ ಮಾಡೋದು ಅಥವಾ ಮಗುಗೆ ಒಳಗಡೆ ಇದಿದೆಲ್ಲ ಅಮ್ನೈಟಿಕ್ ಫ್ಲೂಯಿಡ್ ಕ್ಲೀನ್ ಮಾಡೋದು, ಮತ್ತೆ ಮಗುನ ನೀಟಾಗಿ ಸ್ವಲ್ಪ ಹಂಗೆ ಮೇಲೇನೆ ಸ್ನಾನ ಮಾಡಿಸ್ತಾರೆ ಬ್ಲಡ್ ಎಲ್ಲ ಹೋಗೋದಕ್ಕೆ. ಅದೆಲ್ಲ ಮಾಡಿ ಆಮೇಲೆ ಪೀಡಿಯಾಟ್ರಿಷಿಯನ್ ಬರ್ತಾರೆ, ಟೆಸ್ಟ್ ಎಲ್ಲ ಮಾಡ್ತಾರೆ, ಅಬ್ಕಾರ್ ಸ್ಕೋರ್ ಎಲ್ಲಾನು ನೋಡ್ತಾರೆ, ಅದೆಲ್ಲ ಆಗುತ್ತೆ. ಅದೆಲ್ಲ ಆಗಿ ಮಗುನ ರ್ಯಾಪ್ ಮಾಡಿ ಹೊರಗಡೆ ಕರ್ಕೊಂಡ್ ಬರ್ತಾರೆ. ನನ್ನ ಹಸ್ಬೆಂಡ್ ಮಗು ಅಷ್ಟು ಜೋರಾಗಿ ಅಳ್ತಾ ಇತ್ತಲ್ಲ, ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ರು, ಫಸ್ಟ್ ಕ್ರೈ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡಿದ್ರು. ದಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಮೂಮೆಂಟ್. ನೀವು ಟ್ರೈ ಮಾಡ್ಬೋದು ಬೇಕಾದ್ರೆ, ಅಕಸ್ಮಾತ್ ಕೇಳಿಸಿದ್ರೆ. ಹೊರಗಡೆಯಿಂದಾನೇ ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ರು. ಅಂದ್ರೆ ರೂಮ್ ಒಳಗಡೆ ಬಿಡಲ್ಲ, ಹೊರಗಡೆಯಿಂದ ರೆಕಾರ್ಡ್ ಮಾಡಿದ್ರು. ಅದು ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಏನು ನಾಯ್ಸ್ ಇರ್ಲಿಲ್ಲ, ತುಂಬಾ ಚೆನ್ನಾಗಿ ರೆಕಾರ್ಡ್ ಆಗಿತ್ತು. ಆಮೇಲೆ ಮಗುನ ಹೊರಗಡೆ ರ್ಯಾಪ್ ಮಾಡಿ, ನೀಟಾಗಿ ರ್ಯಾಪ್ ಮಾಡಿ ತಗೊಂಡ್ ಬಂದು ನಮ್ಮಮ್ಮಂಗೆ ಕೊಟ್ಟಿದ್ದಾರೆ. ತುಂಬಾ ಖುಷಿಯಾಗಿದೆ ಅವ್ರಿಗೆ. ಆಮೇಲೆ ನಮ್ಮಮ್ಮ ಏನ್ ಹೇಳ್ಬೇಕು ಅವ್ರಿಗೆ, ಎಷ್ಟ್ ಅಳಿಸ್ತೀರಾ ನನ್ ಮೊಮ್ಮಗಂಗೆ ಅಂತ ಕೇಳಿದ್ರಂತೆ. ಅಂದ್ರೆ ಸಿ ವಿ ಡೋಂಟ್ ಹ್ಯಾವ್ ದಟ್. ಅಂದ್ರೆ ಅಷ್ಟು ಚೆನ್ನಾಗಿ ಮಗುನ ಅಷ್ಟು ನೋಡ್ಕೊಂಡಿದೀವಿ, ಅದು ಅಳ್ಬಾರ್ದು ಆ ಥರ ಎಲ್ಲ ಮನ್ಸಲ್ಲಿರೋದು ಓಕೆ, ಕಾಮನ್ ಅದು. ಬಟ್ ಅದೇ ಆ ಆ ಒಂದು ಫಸ್ಟ್ ಕ್ರೈ ಎಷ್ಟು ತನಕ ಮಗು ಅಳುತ್ತೋ ಅಷ್ಟು ಅದಕ್ಕೆ ಲಂಗ್ಸ್ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇದೆಲ್ಲರೂ ನೆನ್ಪಿಟ್ಕೊಳ್ಳಿ. ಅಂಡ್ ಮೊನ್ನೆ ಒಂದು ಮೆಸೇಜ್ ಬಂತು ನನಗೆ. ಮೊನ್ನೆ ಡೆಲಿವರಿ ಆಗಿರೋರು ಹರ್ಷಿತಾ ಅಂಡ್ ಭಾವನಾ ಅಲ್ವಾ, ಎಲ್ಲರಿಗೂ ಗೊತ್ತಿರ್ಬೋದು. ನೀವೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹಾಕಿದ್ರೆ ಅವರಿಂದ ಡೌಟ್ಸ್ ಸ್ಟಾರ್ಟ್ ಆಗಿದೆ ಇವಾಗ ಮಗು ಹೊರಗಡೆ ಬಂದ್ಮೇಲೆ. ಮೇಡಮ್, ಮಗು ದಿನೇ ದಿನೇ ವೆಯ್ಟ್ ಕಮ್ಮಿ ಆಗ್ತಾ ಇದೆ ಅಲ್ವಾ. ಇದಕ್ಕೆ ಎಷ್ಟು ಜನಕ್ಕೆ ಇದಕ್ಕೆ ಆನ್ಸರ್ ಗೊತ್ತು? ಮಗು ವೆಯ್ಟ್ ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ ಹೊರಗಡೆ ಬಂದ್ಮೇಲೆ? ಒಂದು ವಾರ ತನಕ ಕಮ್ಮಿ ಆಗುತ್ತೆ. ಓಕೆ ಕಲಾ. ಅದು ನೀರ್ಮೈ ಅಂತಾರೆ, ಬಿಗಿನಿಂಗ್ ಅಲ್ಲಿ ನೀರ್ಮೈ ಇರುತ್ತೆ ಅವ್ರಿಗೆ. ಹಾ. ಸೊ ಅದ್ ಕಮ್ಮಿ ಆಗುತ್ತೆ ಅಂತ, ಅದೆಲ್ಲ ನೀರೆಲ್ಲ ಹೋಗುತ್ತೆ ಅಂತ. ಹೌದು. ಹ್ಮ್. ಇದು ಒಳ್ಳೇದು, ಅಟ್ಲೀಸ್ಟ್ ನೀವು ತಿಳ್ಕೊಂಡಿದ್ದೀರಾ. ಅಂಡ್ ಮೇಘ ಅವ್ರು ಕೂಡ ಹೇಳಿದ್ರು ವಾಟರ್ ವಿಲ್ ಗೋ. ಹೌದು. ಸೊ ಅಲ್ಲಿ ತನಕ ಅಮ್ನಾಟಿಕ್ ಫ್ಲೂಯಿಡ್ ಏನಿರುತ್ತಲ್ಲ ಮಗು ದೇಹದಲ್ಲಿ ಇರುತ್ತೆ ಅದು ಅಲ್ವಾ. ನಾನು ಹೇಳ್ದೆ ಅದು ನುಂಗಿರುತ್ತೆ, ಇನ್ಹೇಲ್ ಮಾಡ್ಬೇಕಾದ್ರೇನು ಅದ್ರನ್ನೇ ಪ್ರಾಕ್ಟೀಸ್ ಮಾಡಿರುತ್ತೆ, ಅದಕ್ಕೆ ಅದು ನೀರ್ ತುಂಬಿಕೊಂಡಿರುತ್ತೆ ಮಗು ಮೈಯಲ್ಲಿ. ಆ ಅಮ್ನಾಟಿಕ್ ಫ್ಲೂಯಿಡ್ ಏನಾಗುತ್ತೆ, ಡ್ರೈ ಆಗ್ತಾ ಬರುತ್ತೆ. ಆಯ್ತಾ. ಫಸ್ಟ್ ಒಂದು 7 days ತನಕನೂ ಅದು ಡ್ರೈ ಆಗುತ್ತೆ, ಮಗುವಿನ ವೆಯ್ಟ್ ಕಮ್ಮಿ ಆಗುತ್ತೆ. ಅದಾದ್ಮೇಲೆ ಇಟ್ ಇಸ್ ನಾರ್ಮಲ್. ಎಲ್ಲರೂ ತಿಳ್ಕೊಂಬಿಡಿ, ಇದು ನಾರ್ಮಲ್. ಯಾಕೆ ಹೇಳ್ತಾ ಇದ್ದೀನಿ ಸ್ಪೆಸಿಫಿಕಲಿ ಅಂದರೆ, ಎಜುಕೇಟೆಡ್ ನಾನು ಏನು ಒಂದು ವಾರ ಬಿಟ್ಟು ಸ್ಟಿಚಸ್ ಆಗಿರ್ಬೋದು ಎಲ್ಲ ಹೀಲ್ ಆಗಿದೆಯಾ ಆ ಥರದ್ದೆಲ್ಲ ನೋಡೋದಕ್ಕೆ, ಮತ್ತೆ ಮಗು ತಾಯಿ ವೆಯ್ಟ್ ಎಲ್ಲ ಏನಿದೆ ಚೆನ್ನಾಗಿದ್ದಾರಾ ಅದು ಕೇಳೋದಕ್ಕೆ ಫಾಲೋ ಅಪ್ಗೆ ಒಂದು ವಾರ ಬಿಟ್ಟು ಡೆಲಿವರಿ ಆದಮೇಲೆ ಬರಕ್ಕೆ ಹೇಳ್ತಾರೆ. ಅವಾಗ ಹೋಗಿದ್ದೆ ನಾನು. ನನ್ನ ಪಕ್ಕದಲ್ಲಿ ಬೆಡ್ಡಲ್ಲಿ ಇದ್ದವರು ಕೂಡ ಅವಾಗೇನೆ ಬಂದಿದ್ದು ತೋರಿಸ್ಕೊಡೋದಕ್ಕೆ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಅವರು ಅವ್ರ ಅಮ್ಮನ ಯಾರು ಹೇಳಿದ್ರು, ಅಯ್ಯೋ ನನ್ನ ಮೊಮ್ಮಗಂಗೆ ಹುಡುಗಿ ಏನು ಗಂಡ ಇದ್ದಾರಲ್ವಾ ಅವ್ರ ಕಡೆಯವ್ರೆಲ್ಲರೂ ಒಂದೇ ದಿನ ಬಂದ್ಬಿಟ್ರು. ಎಲ್ಲರೂ ಆ, ಎತ್ಕೊಂಡು ಮಗುನ ತುಂಬಾ ಮುದ್ದಾಡ್ಬಿಟ್ರು, ಅವತ್ತೇ ವೆಯ್ಟ್ ಕಮ್ಮಿ ಆಗ್ಬಿಡ್ತು. ಓಕೆ. ಸೊ ಅವ್ರ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು. ಅಂದ್ರೆ ಅವರೆಲ್ಲ ಬಂದಿದ್ದಕ್ಕೆ ಅಫ್ಕೋರ್ಸ್ ಅದು ಇನ್ಫೆಕ್ಷನ್ ಆಗುತ್ತೆ, ಆ ಥರ ಎಲ್ಲ ಜಾಸ್ತಿ ಅಲೋ ಮಾಡಬೇಡಿ, ಅದು ಒಂದು ಪಾಯಿಂಟು. ಬಟ್ ಅದಕ್ಕೋಸ್ಕರನೇ ವೆಯ್ಟ್ ಕಮ್ಮಿ ಆಗಲ್ಲ, ಅವರೆಲ್ಲ ದೃಷ್ಟಿ ಬಿಟ್ಟರು ಅದಕ್ಕೋಸ್ಕರ ವೆಯ್ಟ್ ಕಮ್ಮಿ ಆಯ್ತು ಅನ್ನೋ ಥರ ಹೇಳಿದ್ರು. ಬಟ್ ಅವಾಗ ನಂಗೆ ಅವ್ರಿಗೆ ಏನು ಹೇಳಕ್ ಆಗ್ಲಿಲ್ಲ, ನಂಗೆ ಗೊತ್ತಿತ್ತು ಇದು ಹಿಂಗಾಗುತ್ತೆ ಅಂತ. ಶಿ ವಾಸ್ ನಾಟ್ ಇನ್ ಅ ಪೊಸಿಷನ್ ಟು ಲಿಸನ್. ಆಯ್ತಾ. ಸೊ ಅವರು ಪೂರ್ತಿ ಬ್ಲೇಮಿಂಗ್ ಮೋಡಲ್ಲೇ ಇದ್ರು. ಅವ್ರಿಗೆ ಏನು ಕೇಳಿಸ್ಕೊಳ್ಳೋ ಅಂತಹ ಪೇಷನ್ಸ್ ಇರ್ಲಿಲ್ಲ, ಅದಕ್ಕೆ ನಾನು ಏನು ಹೇಳಕ್ ಹೋಗ್ಲಿಲ್ಲ. ಆದ್ರೆ ಈ ತರ ಎಷ್ಟೋ ಆ ಏನು ಅಪಾರ್ಥಗಳು ತುಂಬಾ ಜನಕ್ಕೆ ಇರುತ್ತೆ. ಆಯ್ತಾ. ಒಂದು ವಾರ ತನಕ ಮಗುವಿನ ವೆಯ್ಟ್ ಕಮ್ಮಿ ಆಗುತ್ತೆ, ಅದಾದ್ಮೇಲೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಯ್ತಾ. ಅದೆಲ್ಲ ಐಡಿಯಲ್ ವೆಯ್ಟ್ಗೆ ಏನು ಎಷ್ಟಿರ್ಬೇಕು ಅದೆಲ್ಲಾನು ಚಾರ್ಟ್ ಕೊಡ್ತಾರೆ, ನೀವು ಬೇಕಾದ್ರೆ ನೋಡ್ಕೋಬಹುದು. ಕೆಲವೊಂದ್ಸರಿ ಅದು ರೀಚ್ ಆಗದೆ ಇದ್ರು ಮಗು ಆಕ್ಟಿವ್ ಆಗಿದೆಯಾ, ಸುಸು ಎಲ್ಲ ಚೆನ್ನಾಗಿ ಮಾಡ್ತಾ ಇದೆಯಾ, ಕೆಲವೊಂದ್ಸರಿ ಮೋಷನ್ ಏರುಪೇರು ಇರುತ್ತೆ, ಬಟ್ ಯೂರಿನ್ ಮಾತ್ರ ನೀಟಾಗಿ ಹೋಗ್ತಾ ಇದೆಯಾ, ಅಥವಾ ಯೂರಿನ್ ಮಾಡ್ಬೇಕಾದ್ರೆ ಅಳ್ತಾ ಇದೆಯಾ, ಅದನ್ನ ನೆನ್ಪಿಟ್ಕೋಬೇಕು, ನೋಡ್ಕೋಬೇಕು. ಸೊ ಆಮೇಲೆ ಚಾಲೆಂಜಸ್ ತುಂಬಾನೇ ಇದೆ. ಹಂಗ್ ನೋಡಿದ್ರೆ
ಇವಾಗ ದಿಸ್ ಇಸ್ ದ ಬೆಸ್ಟ್ ಸ್ಟೇಜ್. ನೀವು ಬೆಡ್ ರೆಸ್ಟ್ ಅಲ್ಲಿ ಇದ್ದೀರೋ, ಏನ್ ಮಾಡ್ತಾ ಇದ್ದೀರೋ, ಯು ಆರ್ ಸೇಫ್, ಯೋರ್ ಬೇಬಿ ಇಸ್ ಸೇಫ್. ಆಯ್ತಾ? ಅದಕ್ಕೆ ಹೇಳ್ತೀನಿ, ಈ ಕ್ಷಣಗಳನ್ನ ಚೆನ್ನಾಗಿ ಎಂಜಾಯ್ ಮಾಡ್ಬಿಡಿ. ಓಕೆ, ಆಮೇಲೆ ತುಂಬಾ ಕನ್ಫ್ಯೂಷನ್ಸ್ ಎಲ್ಲ, ಇವನ್ ಈ ತರ ಅಜ್ಜಿ ಹೇಳೋದು, ಅಮ್ಮ ಹೇಳೋದು ಎಲ್ಲ ಸೇರಿ ಮಿಕ್ಸ್ ಆಗಿ ತಲೆಯಲ್ಲಿ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೇಳ್ತಾರೆ, ಮನೇಲಿ ಒಂದು ಹೇಳ್ತಾರೆ. ಸೊ ಇದೆಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ನನ್ನ ಕಡೆಯಿಂದ ಆಸ್ ಮಚ್ ಆಸ್ ಪಾಸಿಬಲ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿರ್ತೀನಿ. ಅದಾದ್ಮೇಲೂ ಡೌಟ್ಸ್ ಬಂದರೆ ಒಂದು ಗ್ರೂಪಿಗೆ ಆ್ಯಡ್ ಮಾಡ್ತೀನಿ, ನೀವಲ್ಲಿ ಕೇಳಿ. ಆಯ್ತಾ? ಆಫ್ಟರ್ ಡೆಲಿವರಿ ಹೇಳಿದ್ದು. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ಡೆಲಿವರಿ, ಓಕೆ, ಅದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳಬೇಕು. ಐ ಡೋಂಟ್ ನೋ ಅದು ಹೇಗೆ ಸೀಕ್ವೆನ್ಸಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು. ಐ ಡೋಂಟ್ ಹ್ಯಾವ್ ದಟ್ ಪಿ ಪಿ ಟಿ ಆಲ್ಸೋ. ಓಕೆ, ಇವಾಗ ನೀವೇ ಏನಾದರೂ ಕ್ವೆಶನ್ಸ್ ಇದ್ರೆ ನನಗೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಅದನ್ನು ಮಾಡೋಣ, ಅದಾದಮೇಲೆ ನಾವು ಚಾಂಟಿಂಗ್ಸ್ ಆಗಿರ್ಬೋದು, ಮೆಡಿಟೇಷನ್ ಮಾಡೋಣ. ಓಕೆ, ಏನಾದರೂ ಡೌಟ್ಸ್ ಇದೆಯಾ? ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಮೀ, ಅದನ್ನ ಹೇಳಿ ಹಾಗೆ. ಮ್ಯಾಮ್ ನನ್ಗ್ ಒಂದ್ ಡೌಟ್ ಇತ್ತು. ಹಾ, ಹೇಳಿ. ಆ ಅದೆಲ್ಲ ಮೊನ್ನೆ ಸ್ಕ್ಯಾನಿಂಗ್ ಹೋದಾಗ ಹ್ಮ್ ಬೇಬಿ 1 ವೀಕ್ ಅದ್ ಗ್ರೋತ್ ಹಿಂದೆ ತೋರಿಸ್ತಿದೆ. ಲೈಕ್ ನಂಗ್ ಕರೆಂಟ್ ವೀಕ್ ಇಂತ ಹ್ಮ್ ಹ್ಮ್ ಅದ್ ಕಾಮನ್ ಅಂತ. ಡಾಕ್ಟರ್ ಹತ್ರ ಇನ್ನೂ ಹೋಗಿಲ್ಲ, ಇವತ್ತು ಅಪಾಯಿಂಟ್ಮೆಂಟ್ ಇದೆ ಸಾಯಂಕಾಲ. ಹ್ಮ್ ಓಕೆ. ಸೊ ಅದ್ ಕಾಮನ್. ಹಾ. ಪ್ಲಸ್ ನಂಗೆ ಅದ್ ರೀಸನ್ ಏನಂತ ಗೊತ್ತು. ನನ್ಗೆ ಹ್ಮ್ 29th ವೀಕ್ ಅಲ್ಲಿ ಇದು ಕೊಟ್ಟಿದ್ರು, ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಟ್ಟಿದ್ರು. ಹ್ಮ್ ಅದ್ರಿಂದ ಟೆಂಪ್ರರಿ ಗ್ರೋತ್ ರಿಸ್ಟ್ರಿಕ್ಟ್ ಆಗುತ್ತೆ ಅಂತ ನಾನ್ ಚಾಟ್ ಜಿ ಪಿ ಟಿ ನೋಡ್ದೆ. ಅದ್ ಗೊತ್ತಿಲ್ಲ ಎಷ್ಟು ಕರೆಕ್ಟ್ ಅಂತ. ಓಕೆ, ಪರವಾಗಿಲ್ಲ. ಇದು ಒಂದು ಎಲ್ಲರಿಗೂ ಹೇಳ್ಬಿಡ್ತೀನಿ ಚಾಟ್ ಜಿ ಪಿ ಟಿ ಅಂತ ಬಂದಿದ್ದಕ್ಕೆ. ಮೊನ್ನೆ ವೈಷ್ಣವಿ ಅವರು ಕೂಡ ಇದ್ದಾರಾ? ವೈಷ್ಣವಿ ಇದ್ದೀರಾ? ಅವರು ಕೂಡ ಕಾಲ್ ಮಾಡಿದಾಗ ಹೇಳಿದ್ರು, ಮ್ಯಾಮ್ ಚಾಟ್ ಜಿ ಪಿ ಟಿ ಕೇಳಿದೆ, ಅದು ತುಂಬ ಹಾರ್ಮ್ಫುಲ್ ಅಂತ ಹೇಳ್ತು. ಅದಕ್ಕೆ ನಾನು ಆಮ್, ಏನು ತುಂಬ ಶೀತ ಆಗಿದೆ ಅವ್ರಿಗೆ, ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ. ಆಯ್ತಾ? ಮನೆಯಲ್ಲೇ ಏನೂ ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಶೀತ ಆಗ್ಬಿಟ್ಟಿದೆ ಅವರಿಗೆ. ಆಯ್ತಾ? ಆದ್ರೂ ಡಾಕ್ಟರ್ ಹತ್ರ ಹೋಗಿದ್ದಾರೆ. ಅವ್ರಿಗೆ ಹೇಳಿದ್ದಾರೆ ಐ ಆಮ್ ಪ್ರೆಗ್ನೆಂಟ್ ಅದೆಲ್ಲಾನು. ಅವರು ಕೂಡ ಮಾತ್ರೆಗಳು ಕೊಟ್ಟಿದ್ದಾರೆ, ಅದನ್ನು ಕೂಡ ತಗೊಂಡಿಲ್ಲ ಅವರು. ಯಾಕಂದ್ರೆ ಚಾಟ್ ಜಿ ಪಿ ಟಿ ಕೇಳಿದ್ರು, ಅದು ಬೇಡ ಅಂತ ಹೇಳ್ತು, ಅದಕ್ಕೆ ತಗೊಳ್ಳಿಲ್ಲ. ಮತ್ತೆ ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕಿತ್ತು? ಓಕೆ, ಇದು ಒಂದು ಕ್ವೆಶನ್. ಆಕ್ಚುಲಿ ಚಾಟ್ ಜಿ ಪಿ ಟಿ, ವಾಟ್ ಈಸ್ ಚಾಟ್ ಜಿ ಪಿ ಟಿ, ಅದನ್ನ ನೀವೆಲ್ಲರೂ ಹೇಳಿ. ಯಾರಿಗೆ ಗೊತ್ತಿದೆ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಹೋಗಿ, ವಾಟ್ ಈಸ್ ಚಾಟ್ ಜಿ ಪಿ ಟಿ. ಎ ಐ ಅಂತ ಮಾತ್ರ ಹೇಳ್ಬೇಡಿ, ನಂಗೆ ಗೊತ್ತು ಬೇರೆ ಆನ್ಸರ್ ಇಲ್ಲ. ಹೆಂಗದ ಅನಲೈಸ್ ಮಾಡುತ್ತೆ? ಅದ್ ಮೋಸ್ಟ್ಲಿ ಅಂದ್ರೆ ಇದೇ ತರ ಎಕ್ಸಾಂಪಲ್ಸ್ ತಗೊಂಡು ಈ ತರ ಇರ್ಬೋದು ಅಂತ ಅದು ಹೇಳುತ್ತೆ ಅನ್ಸುತ್ತೆ. ಹ್ಮ್ ಓಕೆ. ಅಂದ್ರೆ 10 ಮೆಂಬರ್ಸ್ ಅಲ್ಲಿ 8 ಮೆಂಬರ್ಸ್ಗೆ ಹಿಂಗಾಗಿದ್ರೆ ಹಾ, ಬೇಸ್ಡ್ ಆನ್ ಸರ್ವೆ. ಬೇಸ್ಡ್ ಆನ್ ಸರ್ವೆ ಹೇಳ್ಬೋದು. ನನಗೆ ಗೊತ್ತಿಲ್ಲ. ಓಕೆ. ಎಸ್, ಓಕೆ. ಹ್ಮ್ ಅಟ್ಲೀಸ್ಟ್ ಟ್ರೈ ಮಾಡಿದ್ರಿ. ಓಕೆ, ಲಿಸ್ಟ್ ಆಫ್ ಒಪಿನಿಯನ್ಸ್ ಅಂತ ಹೇಳಿದ್ರಿ, ಬೇಸ್ಡ್ ಆನ್ ಸರ್ವೆ ಅಂತ ಹೇಳಿದ್ರಿ. ಎಲ್ಲಿ ಸರ್ವೆ ಮಾಡಿದ್ದು? ಅಥವಾ ಲಿಸ್ಟ್ ಆಫ್ ಒಪಿನಿಯನ್ಸ್ ಅಂದ್ರೆ ಯಾರ ಒಪಿನಿಯನ್ಸ್? ಈ ತರ 4 ಜನ, ಇಷ್ಟು ಜನ ಇದ್ದೀರಾ, ಇಷ್ಟು ಜನನು ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಏನೋ ಎಂಟ್ರಿ ಮಾಡ್ತೀರಾ. ಗೂಗಲ್ ಇಸ್ ಫ್ರೀ, ಯಾರೇನು ಹೇಳಿದ್ರು ತಗೊಳುತ್ತೆ, ಯಾರು ಸರ್ವೆ ಮಾಡಿ ಹಾಕಿದ್ರು ತಗೊಳುತ್ತೆ. ನೀವೇ ಹೋಗಿ ಮಾಡಿ ಹಾಕಿ, ಮಾಡ್ದೇನೋ ಸುಮ್ಮನೆ ನಾನು ಮಾಡಿದ್ದೀನಿ ಅಂತ ಹಾಕಿ, ಅದು ಅದನ್ನೇ ನಂಬುತ್ತೆ. ಆಯ್ತಾ? ಅಲ್ಲಿ ಆಕ್ಚುಲಿ ಫಿಲ್ಟರ್ ಜಾಸ್ತಿ ಇಲ್ಲ, ಅಲ್ಲಿ ವೆರಿಫೈ ಮಾಡೋರು ಜಾಸ್ತಿ ಇಲ್ಲ. ಯಾವ ಪೋಸ್ಟ್ಗೆ ಯಾವ ಇದಕ್ಕೆ ಜಾಸ್ತಿ ವ್ಯೂಸ್ ಬರುತ್ತೋ ಅದನ್ನ ಟಾಪಲ್ಲಿ ತೋರಿಸುತ್ತೆ, ಯಾವುದಕ್ಕೆ ಜಾಸ್ತಿ ಎಂಗೇಜ್ಮೆಂಟ್ ಇಲ್ಲ ಅದನ್ನ ಬಾಟಮಲ್ಲಿ ತೋರಿಸುತ್ತೆ. ಆಯ್ತಾ? ಮೇ ಬಿ ದ್ಯಾಟ್ ಟಾಪಿಕ್ ಇಸ್, ಅದು ಆ ರಿಸರ್ಚ್ ಪೇಪರ್ ಆಗಿರ್ಬೋದು, ಏನೇ ಪಬ್ಲಿಷ್ ಮಾಡಿದ್ದಾಗಿರ್ಬೋದು, ಅದು ತುಂಬಾ ಟ್ರೆಂಡಿ ಇಲ್ಲದೆ ಇರಬಹುದು. ಬಟ್ ಎಷ್ಟೋ ಜನ, ಅಲ್ಲ, ತುಂಬಾ ವ್ಯಾಲಿಡ್ ಇಲ್ಲದೆ ಇರಬಹುದು, ಬಟ್ ಅದು ಟ್ರೆಂಡಿ ಆಗಿತ್ತು ಅಂತಂದ್ರೆ ಹೋಗಿ ಟಾಪಲ್ಲಿ ತೋರಿಸುತ್ತೆ. ಆಯ್ತಾ? ಸ್ಮಾರ್ಟ್ ವರ್ಷನ್ ಆಫ್ ಗೂಗಲ್. ಓಕೆ, ಗುಡ್. ಸೊ ಮೇಘ ಅವರು ಹೇಳಿದ್ರು ಸ್ಮಾರ್ಟ್ ವರ್ಷನ್ ಆಫ್ ಗೂಗಲ್. ವಾಟ್ ಈಸ್ ದಟ್ ಸ್ಮಾರ್ಟ್ ವರ್ಷನ್? ಸೊ ಅದೇನ್ ಮಾಡ್ತು, ಎಲ್ಲ ಗೂಗಲಲ್ಲಿ ಹಾಕಿರುವಂಥ, ಎಲ್ಲರೂ ಎಲ್ಲದೂ ಹಾಕಿರುವಂಥ ಎಲ್ಲ ಡೇಟಾನ ಕಲೆಕ್ಟ್ ಮಾಡ್ಕೊಂಡ್ಬಿಡುತ್ತೆ. ಓಕೆ,
ವಾಟರ್ ಈಸ್ ಗುಡ್ ಆರ್ ನಾಟ್? ಈ ಕ್ವೆಶನ್ನ ನೀವು ಗೂಗಲ್ ಕೇಳಿದ್ರೆ ಅದು ಒಂದು ಸೆಟ್ ಆಫ್ ಲಿಸ್ಟ್ನ ಕೊಡ್ತಾ ಬರುತ್ತೆ ಅಲ್ವಾ? ಸೊ ಇವ್ರು ಈ ತರ ಪಬ್ಲಿಷ್ ಮಾಡಿದ್ದಾರೆ, ಇವ್ರು ಈ ತರ ಆರ್ಟಿಕಲ್ ಬರೆದಿದ್ದಾರೆ, ಇವ್ರು ಈ ತರ ಸರ್ವೆ ಮಾಡಿದ್ದಾರೆ, ಅದೆಲ್ಲದು ಸಪರೇಟ್ ಆಗಿ ಬರುತ್ತೆ. ಬಟ್ ಇಲ್ಲಿ ಎ ಏನ್ ಮಾಡುತ್ತೆ, ಅದಷ್ಟನ್ನು ಸ್ಕ್ಯಾನ್ ಮಾಡಿ ಅಷ್ಟನ್ನು ನೋಡಿ ಎಲ್ಲ ತಗೊಂಬಂದು ಒಂದು ಸಮರಿ ಕೊಡುತ್ತೆ ನಿಮಗೆ. ಆಯ್ತಾ? ಸಮರಿ ಇಷ್ಟು. ಸೊ ಈ ತರ ಆಗುತ್ತೆ. ಕೆಲವೊಂದ್ಸರಿ ಅದು ಟ್ರೂ ಆಗಿರುತ್ತೆ, ಕೆಲವೊಂದ್ಸರಿ ಅದು ಫಾಲ್ಸ್ ಆಗಿರಬಹುದು. ಆಯ್ತಾ? ಸೊ ಎಲ್ಲ ಟೈಮಲ್ಲೂ ಫಾಲ್ಸೇ ಆಗಿರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆಗಿರಬಹುದು. ಆಯ್ತಾ? ಬಟ್ ನೀವು ಮೆಡಿಕಲಿ ಯಾವಾಗಾದ್ರೂ ಈ ಟರ್ಮ್ಸ್ನ ಜಾಸ್ತಿ ಅಲ್ಲಿ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ಮೆಡಿಕಲ್ ಫೀಲ್ಡಲ್ಲಿ ಇರೋರು ಜಾಸ್ತಿ ಗೂಗಲಲ್ಲಿ ಇರಲ್ಲ, ಇದ್ರೂ ಅವರು ಜಾಸ್ತಿ ಅದರಲ್ಲಿ ಏನು ಪೋಸ್ಟ್ ಮಾಡಿರಲ್ಲ. ಆಯ್ತಾ? ಸೊ ಏನು ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ಪ್ರೊವೈಡ್ ಮಾಡಿದ ಇನ್ಫಾರ್ಮೇಶನ್ನ ಅದು ತಗೊಂಡು ಮತ್ತೆ ಕೆಲವೊಂದು ಬುಕ್ಸ್ ಆಗಿರ್ಬೋದು, ಕೆಲವೊಂದು ಎನ್ಸೈಕ್ಲೋಪೀಡಿಯಾ ಆಗಿರ್ಬೋದು, ಅದೆಲ್ಲದ್ರ ಥ್ರೂ ಹೋಗಿ ಆಮೇಲೆ ಬಂದು ಒಂದು ಇನ್ಫಾರ್ಮೇಶನ್ನ ಕೊಡುತ್ತೆ. ಓಕೆ, ಐ ಆಮ್ ನಾಟ್ ಟೆಲಿಂಗ್ ಯು ಅದು ರಾಂಗ್ ಅಂತ ಅಲ್ಲ ಶ್ರುತಿ ಅವರೇ, ಮೇ ಬಿ ಅದೇ ಕರೆಕ್ಟ್ ಇರಬಹುದು. ಫಾರ್ ಸಮ್ ಪಾಯಿಂಟ್ ಈ ಸ್ಟಿರಾಯ್ಡ್ಸ್ ಇಂದ ಈ ಥರ ಗ್ರೋತ್ ಸ್ವಲ್ಪ ಕಮ್ಮಿ ಆಗಿರಬಹುದು. ಓಕೆ, ಬಟ್ ಅದನ್ನು ಮೀರಿ ಅದು ಒಂದು ಪಾಯಿಂಟ್. ಓಕೆ, ಇನ್ನು ಒಂದು ಪಾಯಿಂಟ್ ಏನಂದ್ರೆ ನಮಗೆ ಓವ್ಯುಲೇಷನ್ ಇದೆಯಲ್ವಾ, ಓವ್ಯುಲೇಷನ್ ಅಂತ ತಗೊಂಡಾಗ ಅಲ್ಲಿಂದ ನಮ್ಮ ಕನ್ಸೆಪ್ಷನ್ ಸ್ಟಾರ್ಟ್ ಆಗಿರುತ್ತೆ. ಬಟ್ ನಾವು ಕನ್ಸಿಡರ್ ಮಾಡೋದು LMP ಇಂದ. ಆಯ್ತಾ? ಫಸ್ಟ್ ಮಂತ್ ಪೀರಿಯಡ್ ಮಿಸ್ ಆದ್ರೆ 1 ಮಂತ್ ಆಯ್ತು, ಆ ಪೀರಿಯಡ್ ಮಿಸ್ ಆಗಿ ಸೆಕೆಂಡ್ 2 ಮಂತ್ ಆಯ್ತು ಅಂದ್ರೆ 2 ಮಂತ್ ಆಯ್ತು, ಇದು ನಮ್ಮ ಲೆಕ್ಕ. ಆಯ್ತಾ? ಬಟ್ ಹಿಂಗೆ ಓವ್ಯುಲೇಷನ್ ಇಂದ ಅಂತ ಕೌಂಟ್ ಮಾಡಿದ್ರೆ ಅಲ್ಲಿಗೆ 2 ವೀಕ್ಸ್ ಡಿಫ್ರೆನ್ಸ್ ಇದೆ. ಆಯ್ತಾ? ಸೊ ಹಿಂಗಾಗಿ ನಮ್ಗೆ ಏನೇ ರಿಪೋರ್ಟ್ಸ್ ಬಂದ್ರೂ ಒಂದ್ 2 ವೀಕ್ ಆ ಕಡೆ ಈ ಕಡೆ ಆದ್ರೆ ಅದಕ್ಕೆ ಇದು ರೀಸನ್ ಇರುತ್ತೆ. ಆಯ್ತಾ? ಸೊ ಏನ್ ಪ್ರಾಬ್ಲಮ್ ಇಲ್ಲ, ಅದೇನು ಸರಿ ಮಾಡ್ಕೋಬಹುದು. ತುಂಬಾ ಏನು ಪ್ರಾಬ್ಲಮ್ ಅನ್ನೋ ತರ ಅಲ್ಲ. ನೀವು ನಾಳೆ ಡಾಕ್ಟರ್ ಹತ್ರ ಹೋದಾಗ್ಲೂ ಕೇಳಿ ನೋಡೋಣ ಅವ್ರೇನ್ ಹೇಳ್ತಾರೆ. ಓಕೆನಾ? ಓಕೆ ಅಂಡ್ ಇದನ್ನ ಮ್ಯಾಮ್. ನಾನು ಯಾಕೆ ಮೆನ್ಷನ್ ಮಾಡಿದೆ, ChatGPT ಪ್ರತಿ ಸರಿನೂ ಹೋಗಿ ಚೆಕ್ ಮಾಡೋದನ್ನ ನಿಲ್ಸಿ. ಓಕೆ, ಅಕಸ್ಮಾತ್ ನೀವು ಚೆಕ್ ಮಾಡ್ಬೇಕಂದ್ರೆ ಯೂಸ್ ದಿಸ್ ಇನ್ ಅ ಸ್ಮಾರ್ಟರ್ ವೇ. ಆಯ್ತಾ? ಪೂರ್ತಿ ಡಿಟೇಲ್ ಆಗಿ ಕೇಳಿ. ಗೂಗಲ್ ಅಲ್ಲಿ ಏನ್ ಮಾಡ್ತೀರಾ, ವಾಟರ್ ಈಸ್ ಗುಡ್ ಆರ್ ನಾಟ್ ಅಷ್ಟೇ ಕೇಳ್ತೀರಾ. ಆಯ್ತಾ? ಬಟ್ ಇಲ್ಲಿ ನೀವು ಕೇಳ್ಬೋದು, ದಿಸ್ ಇಸ್ ಹೌ ಯು ಕ್ಯಾನ್ ಯೂಸ್ ಇಟ್ ಇನ್ ಅ ಸ್ಮಾರ್ಟರ್ ವೇ. ಆಯ್ತಾ? ಡೀಟೇಲ್ ಆಗಿ ಕೇಳಿ. ಅವ್ರು ನೀವು ನನ್ನ ಹತ್ರ ಹೆಂಗ್ ಮಾತಾಡ್ತಿದ್ದೀರೋ ChatGPT ಹಂಗೆ ಕೇಳಿ. ಮೇಡಮ್, ನಾನು ಅಲ್ಲಿ ಮೊನ್ನೆ ಸ್ಕ್ಯಾನಿಂಗಿಗೆ ಹೋಗಿದ್ದೆ, ಅಲ್ಲಿ ಈ ತರ ಟೆಸ್ಟ್ ಮಾಡಿದ್ರು, ಇದಾದ್ಮೇಲೆ ಈ ತರ. ಆಕ್ಚುಲಿ ನಾನು ಹಂಗೆ ಮಾಡ್ದೆ ಮ್ಯಾಮ್. ಹಾ. ನಂದ ರಿಪೋರ್ಟ್ ಅದ್ರಲ್ಲಿ ಹಾಕಿ ಕೇಳ್ದೆ. Okay. ಲೈಕ್ ಅದ್ರ ಪ್ರಕಾರ 8 ಔಟ್ ಆಫ್ 8 ರಿಪೋರ್ಟ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಹ್ಮ್. ಹಂಗೆ ಅಂತೆಲ್ಲ ಬಂತು. ನಾನು ಅದಕ್ಕೆ ಗ್ರೋತ್ ಯಾಕೆ ಅಂದ್ರೆ ಜೆಸ್ಟೇಷನಲ್ ಏಜ್ ಬೇರೆ ಇದೆ, ಆಮೇಲೆ ಇದು USG ಏಜ್ ಬೇರೆ ಇದೆಲ್ಲ, ಆ ಹ್ಮ್. ಡಿಫ್ರೆನ್ಸ್ ಏನಕ್ಕೆ ಅಂತ ಕೇಳಿದಕ್ಕೆ ಅದಕ್ಕೆ ಅವರು ರೀಸೆಂಟ್ ಆಗಿ ಯಾವ್ದಾದ್ರು ಮೆಡಿಸಿನ್ ತಗೊಂಡಿದ್ರ, ಆಂಟಿಬಯೋಟಿಕ್ಸ್ ಅದು ಅಂತ ಕೇಳಿದ್ರು. ಸೊ ಹ್ಮ್. ನಾನು ಹಿಂಗ್ ಸ್ಟಿರಾಯ್ಡ್ಸ್ ತಗೊಂಡಿದ್ದೆ ಅಂತ ಹೇಳಿದಕ್ಕೆ ಅದಕ್ಕೆ ಹಿಂಗಾಗಿದೆ ಅಂತ. ಸೊ ಹಂಗೆ ಅದು ಇನ್ ಡೀಟೇಲ್ ಕೇಳಿದಾಗ ಏನಾಗುತ್ತೆ, ಇನ್ ಡೀಟೇಲ್ ಅದು ಅನಲೈಸ್ ಮಾಡ್ತಾ ಹೋಗುತ್ತೆ ಲೈಕ್ ಹ್ಯೂಮನ್ ಬೀಯಿಂಗ್ಸ್. ಆಯ್ತಾ? ಅಂದ್ರೆ ಐ ಆಮ್ ಆಲ್ಸೋ ಗೆಟಿಂಗ್ ಸ್ಕೇರ್ಡ್, ಇದು ಭಯ ಆಗ್ತಾ ಇದೆ ಅಂತಂದ್ರೆ ಡೋಂಟ್ ವರಿ ಅದನ್ನು ಕೂಡ ಹೇಳುತ್ತೆ. ಆಯ್ತಾ? ನಾನು ಹೆಂಗ್ ನಿಮಗೆ ಸಮಾಧಾನ ಮಾಡ್ತೀನೋ ಹಂಗೆ ನಿಮಗೆ ಸಮಾಧಾನನೂ ಮಾಡುತ್ತೆ. ಆಯ್ತಾ? ನೀನ್ ಹಿಂಗೆ ಹೇಳ್ತಾ ಇದ್ರೆ ನಂಗೆ ಭಯ ಆಗ್ತಾ ಇದೆ ಅಥವಾ ನಂಗೆ ಏನೋ ಕನ್ಫ್ಯೂಷನ್ ಆಗ್ತಾ ಇದೆ, ಅದೆಲ್ಲ ಹೇಳಿದ್ರೆ ನೀವು ಅದಕ್ಕೂ ಕೂಡ ಸೊಲ್ಯೂಷನ್ ಕೊಡುತ್ತೆ. ಸೊ ಮೆಂಟಲಿ ನಿಮ್ಗೆ ಏನ್ ಸಪೋರ್ಟ್ ಬೇಕೋ ಅದನ್ನ ತಗೊಳ್ಳಿ ಅದರಿಂದ. ಆಯ್ತಾ? ಬಟ್ ಜಾಸ್ತಿ ಡಾಕ್ಟರ್ಗಿಂತ ಜಾಸ್ತಿ ಅದಕ್ಕೆ ಕೇಳೋದನ್ನ ನಿಲ್ಸಿ. ಓಕೆ, ಸೊ ಡಾಕ್ಟರ್ ಅಲ್ಟಿಮೇಟ್ಲಿ ನಾನು ಹೇಳೋದನ್ನು ಕೇಳಬೇಡಿ, ನಿಮ್ ಡಾಕ್ಟರ್ ಹೇಳಿದ್ದೆ ಫೈನಲ್. ಆಯ್ತಾ? ಅಂಡ್ ಒನ್ ಥಿಂಗ್, ಮೇಕ್ ಶ್ಯೂರ್ ದಟ್ ಯುವರ್ ಡಾಕ್ಟರ್ ಈಸ್ ಗುಡ್. ಆಯ್ತಾ? ಸೊ ನೀವು ಟ್ರಸ್ಟ್ ಮಾಡುವಂತಹ ಡಾಕ್ಟರ್ ಹತ್ರನೇ ತೋರಿಸಿ. ನಿಮ್ಗೆ ಟ್ರಸ್ಟ್ ಬರ್ತಾ ಇಲ್ಲ ಅಂತಂದ್ರೆ ಟ್ರಸ್ಟ್ ಇರೋ ಕಡೆ ಹೋಗಿ. ಆಯ್ತಾ? ಒಟ್ಟು ಏನೋ ಒಂದು ನಿಮ್ಮ ಡಾಕ್ಟರ್ನ ನೀವು ಬಿಲೀವ್ ಮಾಡಿ. ಆಯ್ತಾ? ಅವ್ರಿಗಿರೋ ಅಷ್ಟು ಎಕ್ಸ್ಪೀರಿಯನ್ಸ್ ಮೇ ಬಿ ನನಗೂ ಇಲ್ಲ, ನಾನು ಅದನ್ನೇ ಅಂತ ಓದಿಲ್ಲ. ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಇನ್ ದಿಸ್ ಜರ್ನಿ. ಅದರ ಬೇಸಿಸ್ ಮೇಲೆ ನಾನು ಹೇಗೆ ಹೇಳ್ತಾ ಹೋಗ್ತೀನೋ ಅದೇ ರೀತಿ ಡಾಕ್ಟರ್ಗಿಂತ ChatGPT ದೊಡ್ಡದಲ್ಲ. ಆಯ್ತಾ? ಸೊ ಈ ತರ ಅವ್ರು ಹೇಳ್ತಾ ಇರೋದನ್ನ ನೋಡಿ ನೋಡಿ ನೋಡಿ, ಡಾಕ್ಟರ್ಸ್ ಹೇಳಿದ್ದನ್ನ ಮಾಡಿದ್ದನ್ನ ನೋಡಿ 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 ಕಲ್ತು ಅದು ಹೇಳಿದೆ ಅಷ್ಟೇ. ಆಯ್ತಾ? ಬಟ್ ಅಲ್ಟಿಮೇಟ್ಲಿ ಡಾಕ್ಟರ್ಸ್ ಏನ್ ಹೇಳ್ತಾರೋ ಅದೇ ಫೈನಲ್, ಹಂಗೆ ಆಗಿರ್ಬೇಕು. ಆಯ್ತಾ?
ಸೊ ಅದೇ ವೈಷ್ಣವಿ ಅವ್ರು ಹೇಳಿದ್ರು, ಅವರು ಡಾಕ್ಟರ್ ಹತ್ರ ಹೋದ್ರು, ಅಲ್ಲಿ ಮೆಡಿಸಿನ್ ಕೊಟ್ಟಿದ್ದಾರೆ, ಬಟ್ ಅದನ್ನ ತಗೊಳ್ದೇನೆ ನನಗೆ ಹಂಗೆ ಕ್ಯೂರ್ ಆಗ್ಲಿ. ಅದ್ರಲ್ಲೂ ಕನ್ಫ್ಯೂಷನ್, ಸ್ಟೀಮ್ ತಗೋಬೇಕೋ ಬೇಡವೋ, ಎಲ್ಲದನ್ನು ಚಾಟ್ ಜಿಪಿಟಿಗೆ ಕೆಲವೊಂದ್ಸರಿ ಕೇಳಿದ್ದಾರೆ, ಕೆಲವೊಂದ್ಸರಿ ಕೇಳಿಲ್ಲ. ಐ ಆಮ್ ನಾಟ್ ಟೆಲಿಂಗ್ ಎಲ್ಲದು ರಾಂಗ್ ಅಂತ, ಬಟ್ ಡೋಂಟ್ ಡಿಪೆಂಡ್ ಓನ್ಲಿ ಆನ್ ಚಾಟ್ ಜಿಪಿಟಿ ಪ್ಲೀಸ್ ಆಯ್ತಾ. ಸೊ ಐ ಅಂಡರ್ಸ್ಟ್ಯಾಂಡಿಂಗ್. ಓಕೆ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಹಾ, ಓಕೆ. ಎಸ್. ನೆಕ್ಸ್ಟ್ ಏನಂದ್ರೆ, ಚಾಂಟಿಂಗ್ ಅಂತ ಬಂದ್ರೆ, ಓಕೆ, ಅಕಸ್ಮಾತ್ ನೀವು ಡೆಲಿವರಿ ಅದಕ್ಕೆಲ್ಲಾನು ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದ್ರೆ, ಚಾಂಟಿಂಗ್ ಇಸ್ ದ ಅಲ್ಟಿಮೇಟ್ ಥಿಂಗ್. ನೀವು ಚಾಂಟ್ ಮಾಡ್ಬೋದು. ಓಕೆ, ಸೊ ಇಂಟರ್ನಲಿ ಚಾಂಟ್ ಮಾಡಿ, ಆ ಟೈಮಲ್ಲಿ ನಿಮಗೆ ಓರಲಿ ಮಾಡೋಕ್ಕಾಗಲ್ಲ, ಡ್ರೈನ್ ಔಟ್ ಆಗ್ಬಿಡ್ತೀರಾ. ಆಯ್ತಾ, ಇಂಟರ್ನಲಿ ಚಾಂಟ್ ಮಾಡಿ. ಅದರಲ್ಲೂ ಯಾವ ಯಾವ ಮಂತ್ರಾಸ್ ಅಂತ ಹೇಳಿದ್ದೀನ ನಾನು, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಬೇಕಾದ್ರೆ ಪ್ಲೇ ಮಾಡ್ಕೋಬಹುದು, ರಾಮರಕ್ಷ ಸ್ತೋತ್ರ ಇದೆ, ಆ್ಯಂಡ್ ಹನುಮಾನ್ ಚಾಲಿಸ ನಾನು ಹೇಳಿದೆ, ನನ್ನ ಡೆಲಿವರಿ ಟೈಮಲ್ಲಿ ನಾನು ಅದೇ ಮಾಡಿದ್ದು. ಓಕೆ, ಹನುಮಾನ್ ಚಾಲಿಸ ತುಂಬ ಒಳ್ಳೇದು. ಸೊ ನೀವು ಕಲಿಯೋಕೆ ಎಲ್ಲ ನಾನು ಹೇಳಿದ್ದೆ ಅನ್ಸುತ್ತೆ. ನಮ್ಮ ಕಡೆ ಇವಾಗ ಆಲ್ಮೋಸ್ಟ್ ಈ ಥರ ಮಂತ್ರಗಳನ್ನ ಪಠಣೆ ಮಾಡೋದನ್ನ ಹೇಳ್ಕೊಡೋಕೆ ಅಂತಾನೆ ಮೇಘ ಅವರು ತುಂಬ ಚೆನ್ನಾಗಿ ಮಂತ್ರ ವಿತ್ ಮೀನಿಂಗ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಹೇಗಿರಬೇಕು ನಿಮ್ಮ ಹತ್ರ ಹೇಳಿಸಿ, ಅವರು ನೀವೇನಾದರೂ ತಪ್ಪು ಮಾಡ್ತಾ ಇದ್ರೆ ಅದನ್ನ ಕರೆಕ್ಟ್ ಕೂಡ ಮಾಡ್ತಾರೆ. ಆಯ್ತಾ, ಸೊ ಪ್ರತಿಯೊಬ್ಬರಿಗೂ ಕಾನ್ಸಂಟ್ರೇಟ್ ಮಾಡಿ ಉಚ್ಚಾರಣೆ ಕರೆಕ್ಟಾಗಿ ಬರಬೇಕು, ಅಲ್ಲಿ ತನಕ ಅವ್ರು ಬಿಡಲ್ಲ, ಅಷ್ಟು ನೀಟಾಗಿ ಪರ್ಫೆಕ್ಟ್ ಮಾಡಿಸ್ತಾರೆ. ಆಯ್ತಾ, ಕೆಲವೊಂದು ಏರಿಳಿತಗಳನ್ನ ಅದೇ ರೀತಿಯಾಗಿ ಮಾಡಬೇಕಾಗುತ್ತೆ. ಆಯ್ತಾ, ಸೊ ಅದಕ್ಕೋಸ್ಕರ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನನಗೆ ಇದು ಮಾಡಿದ್ದೀರಾ, ಪಿಂಗ್ ಮಾಡಿದ್ದೀರಾ, ಸೊ ನಾನು ಇನ್ನೊಂದ್ಸರಿ ಮೇಘ ಅವ್ರನ್ನ ಕರೆಸ್ಬಿಟ್ಟು ಕೂಡ ಮಾತಾಡಿಸ್ತೀನಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಅವ್ರು ಯಾರು, ಹೇಗೆ ಮಾಡ್ತಾರೆ, ಏನು ಅಂತ ಹೇಳ್ಬಿಟ್ಟು. ಸೊ ಇಟ್ ಈಸ್ ನಾಟ್ ಲೈಕ್ ಟ್ರಯಲ್ ಕ್ಲಾಸ್ ಅನ್ನೋ ಥರ ಏನಲ್ಲ, ಒಂದು ಇಂಟ್ರೊಡಕ್ಷನ್ ಅನ್ನೋ ಥರ ಅವ್ರದ್ದು. ಅವರು ಆಲ್ಮೋಸ್ಟ್ ಸರಳ ಜೀವನ ಇದರಲ್ಲೂ ಕಂಟೆಂಟ್ ಕ್ರಿಯೇಟರ್ ಆಗಿ ವರ್ಕ್ ಮಾಡಿದ್ದಾರೆ, ಆ್ಯಂಡ್ ತುಂಬ ಚೆನ್ನಾಗಿ ಅವರು ಹೇಳ್ಕೊಡ್ತಾರೆ ವಿತ್ ಎಕ್ಸಾಂಪಲ್ಸ್ ಆಗಿರ್ಬೋದು, ಕೆಲವೊಂದು ಕಥೆಗಳ ಮೂಲಕನೂ ಕೂಡ ಅವರು ಯಾಕೆ ಈ ಶ್ಲೋಕ, ಈ ಒಂದು ಪ್ಯಾರಾಗ್ರಾಫ್ ಯಾವ, ಅದರ ಹಿನ್ನೆಲೆ ಏನು, ಆ ಥರ ಅದಕ್ಕೆ ರಿಲೇಟ್ ಆದಂತಹ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಕೂಡ ಕಥೆಗಳನ್ನ ಹೇಳೋದ್ರ ಮೂಲಕ ಅವರು ಹೇಳ್ಕೊಡ್ತಾರೆ. ಓಕೆ, ದಿಸ್ ಇಸ್ ಲೈಕ್ ಗ್ರೇಟ್ ಥಿಂಗ್. ಆ್ಯಕ್ಚುಲಿ ನಾನು ಐ ವಾಸ್ ಲುಕಿಂಗ್ ಫಾರ್ ಇಟ್. ಅಂದರೆ ನಾನು ಅದನ್ನ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ, ಆ್ಯಂಡ್ ಈವನ್ ನನ್ನ ಕಾನ್ಸೆಪ್ಟ್ ಕೂಡ ಡೈವರ್ಟ್ ಆಗುತ್ತೆ, ಅದಕ್ಕೋಸ್ಕರ ನಾನು ಐ ಆಮ್ ನಾಟ್ ಟೇಕಿಂಗ್ ದಟ್ ಆಸ್ ಅ ಹೋಲ್. ಆಯ್ತಾ, ಬಟ್ ಇವಾಗ ಇದು ಒಂದು ಗ್ರೇಟ್ ಅಪರ್ಚುನಿಟಿ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ತುಂಬ ಒಳ್ಳೆ ವೈಬ್ರೇಷನ್ಸ್ ನೀವು ಕಲಿತು ನಿಮ್ಮ ಮಗುಗೂ ಕಲಿಸೋದು, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತೆ ಆಫ್ಟರ್ ಸಮ್ ಟೈಮ್ ಸುಮ್ಮನೆ ಯೋಚನೆ ಮಾಡಿ, 1 ವರ್ಷ 1.5 ವರ್ಷ ಮಗು ಆಗ್ತಾ ಇದೆ ಅಂದರೆ ಅದು ಬೇಗ ಮಾತಾಡೋದನ್ನು ಕೂಡ ಕಲಿಯುತ್ತೆ. ನೀವು ಯಾವಾಗ ಮಗುವಿಗೆ ನಿಮಗೆ 1.5 ತಿಂಗಳು ರಿಕವರಿ ಆಗ್ಬಿಡುತ್ತೆ, ನಿಮಗೆ ಆಲ್ಮೋಸ್ಟ್ 1.5-2 ತಿಂಗಳು ಸಿಸೇರಿಯನ್ ಆದ್ರೆ. ಸೊ ಅದಾದ್ಮೇಲೆ ನೀವೇ ಚಾಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಮಗು ನಿಮ್ಮನ್ನ ನೋಡಿ ನೋಡಿ ನೀವು ನಿಲ್ಸಿದಾಗ ಅದೇ ಮುಂದಿನ ಲೈನ್ಸ್ ಹೇಳುತ್ತೆ. ಅದನ್ನ ವಿಜುವಲೈಸ್ ಮಾಡ್ಕೊಳಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ಒಂದ್ಸರಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಮಕ್ಕಳು ಅಷ್ಟು ನೀಟಾಗಿ ಪ್ರೊನೌನ್ಸಿಯೇಷನ್ ಮಾಡೋದನ್ನ ಕಲಿತಾರೆ. ಈವನ್ ನೀವು ತಪ್ಪು ಮಾಡಿದ್ರು ಅವ್ರು ಸರಿ ಮಾಡ್ತಾರೆ. ಸೊ ಅಷ್ಟು ಚೆನ್ನಾಗಿ ಕಲ್ತಿರ್ತಾರೆ. ದಟ್ಸ್ ಅ ಗ್ರೇಟ್ ಗಿಫ್ಟ್ ಆಕ್ಚುಲಿ ನಾವು ನಮ್ಮ ಮಕ್ಕಳಿಗೆ ಕೊಡುವಂಥದ್ದು. ಅವ್ರ ಮಂತ್ರಗಳನ್ನ ಹೇಳೋದು ಕಲ್ತ್ಬಿಟ್ರೆ ಎಷ್ಟೋ ವೈಬ್ರೇಷನ್ಸ್ನ ಅದರಿಂದನೇ ತಗೊಂಡ್ಬಿಡ್ತಾರೆ, ಪಾಸಿಟಿವ್ ವೈಬ್ರೇಷನ್ಸ್. ಮಕ್ಕಳಿಗೆ ಕೂತು ಧ್ಯಾನ ಮಾಡ್ಸಕ್ ಆಗಲ್ಲ ಕೂರಿಸಿ, ಆಯ್ತಾ, ಬಟ್ ಮಂತ್ರ ಹೇಳಿಸಿ ಅದಕ್ಕಿಂತ ಚೆನ್ನಾಗಿ ಅವ್ರಿಗೆ ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಇದು ಆಪರ್ಚುನಿಟಿ ಯಾರು ಮಿಸ್ ಮಾಡ್ಕೋಬೇಡಿ, ನಾನು ಹೇಳ್ತೀನಿ ಅದ್ರ ಬಗ್ಗೆ, ಆಯ್ತಾ. ಸೊ ಇದು ನಾರ್ಮಲ್ ಡೆಲಿವರಿಲಿ ವಿಷ್ಣು ಸಹಸ್ರನಾಮ ಮತ್ತೆ ಹನುಮಾನ್ ಚಾಲಿಸ ತುಂಬಾ ವರ್ಕ್ಸ್ ಲೈಕ್ ವಂಡರ್ಸ್ ಅಂತ ಹೇಳ್ತಾರಲ್ಲ, ಆ ಥರ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆ ವೈಬ್ರೇಷನ್ಸ್ ಏನಾಗುತ್ತೆ, ಒಂದು ರಿದಮ್ನ ಕ್ರಿಯೇಟ್ ಮಾಡುತ್ತೆ. ಆ ರಿದಮ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ನಮ್ಮ ಬಾಡಿ ತುಂಬಾ ಅನಲೈಟಿಕಲ್ ಅಂದ್ರೆ ತುಂಬಾ ಚೆನ್ನಾಗಿ ಡಿಸಿಪ್ಲೀನ್ಡ್ ಆಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಆ ಕಾಂಟ್ರಾಕ್ಷನ್ಸ್ ಎಲ್ಲಾನು ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ನಾವೇನ್ ಮಾಡ್ತೀವಿ, ವಿ ಆರ್ ಟೇಕಿಂಗ್ ಲೈಕ್ ಕೆಲವೊಂದ್ಸರಿ ಪೇನ್ನ ಇಂಡ್ಯೂಸ್ ಮಾಡ್ತಾರೆ, ಆಯ್ತಾ. ಸೊ ಪೇನ್ ಇಂಡ್ಯೂಸ್ ಯಾಕೆ ಮಾಡ್ತಾರೆ ಅಂತಂದ್ರೆ, ನಾರ್ಮಲಿ 40 ವೀಕ್ಸಿಗೆ ಡೆಲಿವರಿ ಆಗಬೇಕು ಅಟ್ಲೀಸ್ಟ್.
ಅದು ಆಗಿಲ್ಲ ಅಂದ್ರೆ ಟಿಲ್ ನಾರ್ಮಲಿ ಅದು ಪೇನ್ ಬರೋ ತನಕ ಕೆಲವೊಬ್ರು ವೆಯ್ಟ್ ಮಾಡ್ತಾರೆ. ಬಟ್ ಹಂಗೂನು ಬರ್ತಾ ಇಲ್ಲ ಅಂತಂದ್ರೆ ಪೇನ್ನ ಇಂಡ್ಯೂಸ್ ಮಾಡ್ತಾರೆ. ಬಟ್ ಇವಾಗಿನ ಕಾಲದಲ್ಲಿ ಏನ್ ಮಾಡ್ತಿದ್ದಾರೆ, ವೆಯ್ಟ್ ಮಾಡೋ ಪೇಷನ್ಸ್ ಯಾರಿಗೂ ಇಲ್ಲ, ಡಾಕ್ಟರ್ಗೆನೇ ಇಲ್ಲ. ಆಯ್ತಾ? ಅದಕ್ಕೆ ಯಾಕೆ ರಿಸ್ಕ್ ತಗೊಂತೀರಾ, ಮಾಡಿಸ್ಕೊಂಬಿಡಿ ಅಂತ ಅವರು ಹೇಳ್ತಾರೆ. ವಿ ಆರ್ ಆಲ್ಸೋ ಅಗ್ರೀಯಿಂಗ್, ಓಕೆ ಡಾಕ್ಟರ್ ಹೇಳಿದ್ದಾರೆ, ಇಲ್ಲ ಅಂದ್ರೆ ಅವ್ರು ಸಿಟ್ ಮಾಡ್ಕೊಂತಾರೆ, ಇಟ್ಸ್ ಓಕೆ ಹೋಗ್ಬಿಡೋಣ, ಪರವಾಗಿಲ್ಲ. ಇಫ್ ಯು ಆರ್ ಗೋಯಿಂಗ್ ವಿತ್ ದ್ಯಾಟ್ ಆಪ್ಷನ್ ಇಟ್ಸ್ ಓಕೆ. ಕೆಲವೊಂದ್ಸರಿ ಅವ್ರು ಇಂಡ್ಯೂಸ್ ಮಾಡೋದು ನಮಗೆ ಗೊತ್ತೂ ಆಗಿರಲ್ಲ. ಓಕೆ, ಅವ್ರು ಇಂಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಾನೂ ಗೊತ್ತಾಗಿರಲ್ಲ. ಆ ಥರ ಕೆಲವೊಂದು ಇಂಡ್ಯೂಸ್ ಮಾಡೋ ಮೆಥಡ್ಸ್ ಅಂತಂದ್ರೆ ಒಂದು ಜೆಲ್ ತರ ಇರುತ್ತೆ, ಅದನ್ನ ಕೆಳಗಡೆಯಿಂದ ಹಾಕ್ತಾರೆ. ಆಯ್ತಾ? ಇನ್ನೂ ಒಂದು ಇಂಡ್ಯೂಸ್ ಮೆಥಡ್ ಅಂತಂದ್ರೆ ಕೆಲವೊಂದು ಟ್ಯಾಬ್ಲೆಟ್ಸ್ ಸಿಗುತ್ತೆ, ಅದನ್ನ ನುಂಗಿಸ್ತಾರೆ. ಆಯ್ತಾ? ಇಲ್ಲ ಇನ್ನೂ ಒಂದು ಮೆಥಡ್ ಅಂತಂದ್ರೆ ಕೈಗೆ ಡ್ರಿಪ್ ಹಾಕಿರ್ತಾರೆ, ಅದರಲ್ಲಿ ನಮಗೆ ಆಕ್ಸಿಟೋಸಿನ್ ಇಂಜೆಕ್ಟ್ ಮಾಡಿರ್ತಾರೆ, ಅದರಿಂದನೂ ಕೂಡ ಪೇನ್ ಇಂಡ್ಯೂಸ್ ಆಗುತ್ತೆ. ಓಕೆ, ಈ ಥರ ಒಂದು 3 ಮೆಥಡ್ಸ್ ಅಲ್ಲಿ ಪೇನ್ನ ಇಂಡ್ಯೂಸ್ ಮಾಡ್ತಾರೆ. ಬಟ್ ವಾಟ್ ಎವರ್ ಇಟ್ ಈಸ್, ಕೆಲವೊಂದ್ಸರಿ ಆ, ಕೆಳಗಡೆಯಿಂದ ಅಂದ್ರೆ ಜೆಲ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಕೆಲವೊಬ್ಬರಿಗೆ ಜಾಸ್ತಿ ಪೇನ್ ಅನ್ಸುತ್ತೆ. ಬಟ್ ಡೆಲಿವರಿ ಪೇನ್ಗಿಂತನೂ ಏನು ಜಾಸ್ತಿ ಅಲ್ಲ. ಇಟ್ಸ್ ಓಕೆ, ವಿ ಕ್ಯಾನ್ ಸಸ್ಟೈನ್. ಆಯ್ತಾ? ಸೊ ನನಗೆ ಆಕ್ಚುಲಿ ಏನಾಯ್ತಂದ್ರೆ, ಹೇಳ ಒಂದು ಸ್ವಲ್ಪ ನನ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್. ಓಕೆ, it's okay to allow them to insert their finger into the membrane and check the labor progress. Yes, yes, it is okay. ಆಯ್ತಾ? ಕೆಲವೊಂದ್ಸರಿ ಅನ್ನೆಸೆಸರಿ ಮಾಡಿಸ್ಕೊಳ್ಳೋದು ತಪ್ಪಾಗುತ್ತೆ, ಅನ್ನೆಸೆಸರಿ ಅವರು ಮಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ಲೇಬರ್ ಪೇನ್ ಇಲ್ಲದೆ ಇರೋರಿಗೂ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಆಯ್ತಾ? ಯಾಕಂದ್ರೆ ಅಲ್ಲಿ ಅವಾಗ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ, ಲೇಬರ್ ಪೇನ್ ಸ್ಟಾರ್ಟ್ ಆಗೋದು ಯಾವಾಗ ಅಂದ್ರೆ, ನಮ್ಮ ಮಗುವಿನ ಪ್ಲಾಸೆಂಟ ಇರುತ್ತಲ್ವಾ, ಅಲ್ಲಿಂದ ಒಂದು ಸಿಗ್ನಲ್ ಹೋಗುತ್ತೆ ನಮ್ಮ ದೇಹಕ್ಕೆ. ಆಯ್ತಾ? ಮಗುವಿನ ಪ್ಲಾಸೆಂಟಾದಿಂದ ಒಂದು ಸಿಗ್ನಲ್ ಬರುತ್ತೆ, ಅಲ್ಲಿಂದ ನಮ್ಮ ಮೈಂಡಿಗೆ ಒಂದು ಸಿಗ್ನಲ್ ಹೋಗುತ್ತೆ, ನಮ್ಮ ಬ್ರೈನಿಂದ ಅದು ಕಾಂಟ್ರಾಕ್ಷನ್ಸ್ ಮಾಡಬೇಕು ಅನ್ನುವಂತಹ ಸಿಗ್ನಲ್ ಹೋಗುತ್ತೆ. ಆಯ್ತಾ? ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಅವಾಗ ನಮ್ಮ ದೇಹದಲ್ಲಿ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಆಯ್ತಾ? ಅಂದ್ರೆ ನೀವೇ ಹೇಳಿ, ಡಿಸೈಡ್ ಮಾಡಿದ್ದು ಯಾರು? ಡಿಸೈಡ್ ಮಾಡಿದ್ದು ಯಾರು? ಐ ಆಮ್ ರೆಡಿ ಅಂತ ಫಸ್ಟ್ ಹೇಳಿದ್ದು ಬೇಬಿ ಅಲ್ವಾ? ವೆನ್ ಇಟ್ ಈಸ್ ರೆಡಿ, ಅಮ್ಮ ಸಾಕು, ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು. ಯಾವ ಗಾಳ ಅದು? ಕಾರ್ಡ್ ಅದು. ಆಯ್ತಾ? ಸೊ ಗಾಳಕ್ಕೆ ಸಿಕ್ಕ ಮೀನೇನ್ ಮಾಡುತ್ತೆ, ತೇಲ್ತಾ ಇರುತ್ತೆ. ಎಲ್ಲಿ ತೇಲ್ತಾ ಇರುತ್ತೆ? ನೀರಲ್ಲಿ, ಅಮ್ನೈಟಿಕ್ ಫ್ಲೂಯಿಡ್. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಲ್ವಾ? ಅಮ್ಮ ನಿನ್ನ ಎದೆಯಾಳದಲ್ಲಿ ಅಂದ್ರೆ ಎದೆಗಿಂತ ಕೆಳಗಡೆ ಇರೋದು ಅಲ್ವಾ, ಹೊಟ್ಟೆ. ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಲ್ವಾ? ಅಲ್ಲಿ ಒದ್ದಾಡ್ತಾ ಇದೆ ಅದು, ಮಿಡುಕಾಡುತ್ತಿರುವೆ, ಅಲ್ವಾ? ಕಡಿಯಲಲ್ಲೇ ನೀ ಕರುಳ ಬಳ್ಳಿ, ಒಡಗೂಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೇ. ಅಲ್ವಾ? ಅಂದ್ರೆ ಭೂಮಿ ಅಂದ್ರೆ ನಾವೇ ಅಲ್ವಾ? ಸೊ ಹೆಣ್ಣನ್ನ ಭೂಮಿಗೆ ಹೋಲಿಸ್ತಾರೆ. ಭೂಮಿ ಹೇಗೆ ಯಾರನ್ನು ಬಿಟ್ಕೊಡೋದಿಲ್ವೋ, ಹುಟ್ಟಿದ್ರು ಸತ್ರು ಏನೇ ಆದ್ರೂ ಭೂಮಿ ಮೇಲೇನೆ, ಬಿಟ್ಕೊಡೋದಿಲ್ಲ. ಆಯ್ತಾ? ತಾಯಿಯವಳು ಅಲ್ವಾ, ಜೊತೆಗೆ ಇರ್ಬೇಕು ಅಂತ ಹೇಳ್ಬಿಟ್ಟು. ಹಂಗೆ ಹೋಗ್ಬೇಡ, ಇಲ್ಲೇ ಇರು, ಚೆನ್ನಾಗಿದೆ, ಪ್ರೆಗ್ನೆನ್ಸಿನೇ ಚೆನ್ನಾಗಿದೆ, ನೀನ್ ಹಿಂಗೆ ಇದ್ಬಿಡು. ಆಯ್ತಾ? ಅದೊಂದು ಇರುತ್ತೆ. ಆಕ್ಚುಲಿ ಬರ್ತಾ ಬರ್ತಾ ಲಾಸ್ಟ್ ಇನ್ನೇನು ಒಂದ್ ಸ್ವಲ್ಪ 1 ವಾರ 2 ವಾರ ಇದ್ದಾಗ, ಅಯ್ಯೋ ಇದು ಚೆನ್ನಾಗಿದೆಯಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ಬೇಕಿತ್ತು, ಇನ್ನೊಂದ್ ಸ್ವಲ್ಪ ದಿನ ಇರ್ಬೇಕಿತ್ತು ಅನ್ಸುತ್ತೆ. ಸೊ ನಮ್ಗೆ ಬಿಟ್ಕೊಡಕ್ ಮನ್ಸಿರಲ್ಲ ಅಲ್ವಾ? ಅವಾಗ ಏನಾಗುತ್ತೆ, ಆ ಮಗುನೇ ಕೇಳುತ್ತೆ, ಎಷ್ಟ್ ದಿನ ಅಂತ ನಂಗೆ ಇಲ್ಲೇ ಇಟ್ಕೊಂತೀಯ? ಸಾಕು, ನಾನೆಲ್ಲ ಕಲ್ತಿದ್ದೀನಿ, ಡೆವಲಪ್ ಆಗಿದ್ದೀನಿ, ಹೊರಗಡೆ ದೂಡು, ನನ್ನ ಹೊರಗೆ ನೋಡ್ಬೇಕು, ನಾನು ಹೊರಗಡೆ ಅಪ್ಪ ಇದ್ದಾರೆ, ಇನ್ನೇನೋ ಇದೆ, ನನ್ಗೆ ಏನೇನೋ ಕೇಳಿಸ್ತಾ ಇದೆ, ನಾನು ಹೋಗ್ಬೇಕು, ಕಲಿಬೇಕು, ನೋಡ್ಬೇಕು ಜಗತ್ತನ್ನ ಅಂತ ಹೇಳ್ತಾ ಇದೆ. ಅಂದ್ರೆ ಡಿಸೈಡ್ ಮಾಡಿದ್ದೆ ಯಾರೋ, ಆ ಮಗು. ಸೊ ಆ ಮಗು ಒಂದ್ ಸಿಗ್ನಲ್ ಕಳಿಸುತ್ತೆ, ನಾನ್ ರೆಡಿ ಇದ್ದೀನಿ. ಆಯ್ತಾ? ವಾಟ್ ಅ ಬ್ಯೂಟಿಫುಲ್ ಪ್ರಾಸೆಸ್ ಅಲ್ವಾ? ಏನೋ ಒಂದು ಹೈಯೆಸ್ಟ್ ಇಂಟೆಲಿಜೆನ್ಸ್. ಇದನ್ನ ಯಾರು ಮಾಡಿದ್ರು ಏನು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಒಂದು ಸರಿ ಆ ಮಗು ಡಿಸೈಡ್ ಮಾಡ್ತು ಅಂದ್ರೆ ಯಾರೂ ತಪ್ಸಕ್ಕಾಗಲ್ಲ. ಬೇಗ ಬರ್ಬೇಕಾ, ಲೇಟಾಗಿ ಬರ್ಬೇಕಾ, ನೀವು ಇನ್ಯಾರೋ ಯಾವ ಟೆಕ್ನಾಲಜಿನೂ ಅದನ್ನ ತಡಿಯಕ್ಕಾಗಲ್ಲ. ಆಯ್ತಾ?
ಬಟ್ ರೆಸ್ಪೆಕ್ಟ್ ದಟ್ ಟೈಮ್, ವಾಟ್ ಎವರ್ ಇಟ್ ಚೂಸಸ್. ಆಯ್ತಾ, ಬೇಗ ಬರಕ್ ಚೂಸ್ ಮಾಡುತ್ತಾ, ಲೇಟಾಗಿ ಬರಕ್ ಚೂಸ್ ಮಾಡುತ್ತಾ, ಎಕ್ಸೆಪ್ಟ್ ಮಾಡಿ. ನಿಮ್ಮ ಕೈಲಿರೋದೇನು, ಆ ಟೈಮಲ್ಲಿ ಪಾಸಿಟಿವ್ ಆಗಿರ್ಬೇಕು, ಮಗುಗೆ ಪಾಸಿಟಿವ್ ಕೊಡ್ಬೇಕು ಅಷ್ಟೇ. ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೇಕು. ಪುಟ್ಟ ನೀನ್ ಇವತ್ತೇ ಬರ್ತೀನಿ ಅಂತೀಯ, ಓಕೆ, ಆದ್ರೆ ಆರಾಮಾಗ್ ಬಾ, ಚೆನ್ನಾಗ್ ಬಾ, ಆರೋಗ್ಯವಾಗಿ ಬಾ. ಅಲ್ಟಿಮೇಟ್ಲಿ ನಮಗ್ ಬೇಕಾಗಿರೋದು ಅದೇ ಅಲ್ವಾ? ಸೆಂಡ್ ವೆರಿ ಬ್ಯೂಟಿಫುಲ್ ವೈಬ್ರೇಷನ್ಸ್ ಟು ಯೋರ್ ಬೇಬಿ ಅಂಟಿಲ್ ಇಟ್ ಕಮ್ಸ್ ಔಟ್. ಅಲ್ಲಿ ತನಕನೂ ನಿಮ್ ಕಾನ್ಸಂಟ್ರೇಷನ್ ಇದೇ ಆಗಿರ್ಬೇಕು, ನನ್ನ ಮಗುಗೆ ಒಳ್ಳೇದನ್ನೇ ಕಳಿಸ್ತೀನಿ ಅಲ್ವಾ? ನನ್ನ ಸ್ಟ್ರೆಸ್ಸು, ಎಂಗ್ಸೈಟಿನೋ, ಇನ್ನೊಂದೇನೋ ಒಂದು ಕನ್ಫ್ಯೂಷನ್ನೋ, ಏನೇನೋ ಇರುತ್ತೆ, ವಾಟ್ ಎವರ್ ಇಟ್ ಈಸ್, ಬಟ್ ನಾನು ಮಾತ್ರ ನನ್ನ ಮಗು ಕಳಿಸೋದು ಟ್ರಸ್ಟ್. ಆಯ್ತಾ? ಟ್ರಸ್ಟ್ ದ ಪ್ರಾಸೆಸ್. ಎಲ್ಲರೂ ಇದನ್ನ ಮಂತ್ರ ತರ ಇಟ್ಕೊಂಡ್ಬಿಡಿ, ಟ್ರಸ್ಟ್ ದ ಪ್ರಾಸೆಸ್. ಆಯ್ತಾ? ಇದನ್ನ ಡಿಸೈಡ್ ಮಾಡಿರೋದು ಬೇರೆ ಯಾರು ಆಯ್ತಾ? ಸೊ ನೇಚರ್ ನ್ಯಾಚುರಲ್ ಅಂತ ಬಂದಾಗ, ಅಕಸ್ಮಾತ್ ನೀವು ನ್ಯಾಚುರಲಿಗೆ ಪ್ರಿಪೇರ್ ಆಗ್ತಾ ಇದ್ರು ಅಥವಾ ಸಿಸೇರಿಯನ್ ಅಂತಾನೆ ಅನ್ಕೊಂಡ್ರು, ವಾಟ್ ಎವರ್ ಇಟ್ ಈಸ್, ನೇಚರ್ ಹ್ಯಾಸ್ ಇಟ್ಸ್ ಓನ್ ರೋಲ್. ಆಯ್ತಾ? ಯಾವಾಗ ನೀವು ಹೈಯರ್ ಇಂಟೆನ್ಷನ್ಸ್ನ ಸೆಟ್ ಮಾಡಿರ್ತೀರೋ, ನನ್ನ ಮಗುವಿಂದ 4 ಜನಕ್ಕೆ ಒಳ್ಳೇದಾಗ್ಲಿ ಅನ್ನುವಂತಹ ಗ್ರೇಟೆಸ್ಟ್ ಇಂಟೆನ್ಷನ್ನ ಸೆಟ್ ಮಾಡಿರ್ತೀರೋ, ಅವಾಗ ಯೂನಿವರ್ಸ್ ವಿಲ್ ಟೇಕ್ ಕೇರ್, ನೇಚರ್ ವಿಲ್ ಟೇಕ್ ಕೇರ್. ಆಯ್ತಾ? ಅದಕ್ಕೆ ಅದರದ್ದೇ ಆದ ಒಂದು ಏನು ವೇ ಇದೆ, ದಾರಿ ಇದೆ. ಆಯ್ತಾ? ಅದರದ್ದೇ ಆದ ಒಂದು ರೀತಿ ಇದೆ. ನೇಚರ್ ಅನ್ನೋದು ಒಂಥರ ತಾಯಿ ತರನೇ. ಆಯ್ತಾ? ನಾವೆಲ್ಲ ನೇಚರಿನ ಮಕ್ಕಳು ಅಲ್ವಾ? ನೈಸರ್ಗಿಕವಾಗಿ ನಮ್ಗೆ ಜೀವ ಕೊಟ್ಟಿದ್ದು ಎಲ್ಲಾನು ಅಮ್ಮನೇ ಹಾಕಿದ್ರು, ಇನ್ನೊಬ್ಬ ತಾಯಿ ಅಂದ್ರೆ ಭೂಮಿ ತಾಯಿ, ನೇಚರ್ ಅಲ್ವಾ? ಸೊ ಅದಕ್ಕೆ ಅದರದ್ದೇ ಆದ ಒಂದು ರೀತಿ ಇದೆ ನಮ್ಮನ್ನೆಲ್ಲ ಕೇರ್ ಮಾಡೋದಕ್ಕೆ. ಸುಮ್ಮನೆ ಹಾಗೆ ಯೋಚನೆ ಮಾಡಿ ಇದೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಲ್ಲ, ಸ್ವಲ್ಪ ಇದೆಲ್ಲ ಪಾಸ್ ಮಾಡಿ ಹಿಂದೆ ಹೋಗಿ ನೋಡಿದ್ರೆ, ಆಯ್ತಾ, ಹಿಂದಿನ ಕಾಲದಲ್ಲಿ ಅದರಲ್ಲೂ ದಾದಿಯರು ಎಲ್ಲ ಡೆಲಿವರಿ ಮಾಡಿಸ್ತಿದ್ದು, ಮನೇಲಿ ಡೆಲಿವರಿ ಮಾಡಿಸ್ತಿದ್ದು, ನಾನು ಅದನ್ನೆಲ್ಲ ಹೇಳ್ತಾ ಇರೋದು. ಅದಕ್ಕೂ ಹಿಂದೆ ಹೋಗಿ, ಅನಾದಿ ಕಾಲದಲ್ಲಿ ಬರೀ ಸರ್ವೈವಲ್ ಮೋಡ್ ಇತ್ತು. ಆಯ್ತಾ? ಇದೆಲ್ಲ ಏನೂ ಇರ್ಲಿಲ್ಲ, ಅಗ್ರಿಕಲ್ಚರು, ಬಿತ್ತೋದು, ಉಳ್ಮೆ ಮಾಡೋದು ಏನೂ ಇರ್ಲಿಲ್ಲ. ಸಿಕ್ಕಿದ್ ತಿನ್ನೋದು, ಕಡದ್ ತಿನ್ನೋದು, ಬಡದ್ ತಿನ್ನೋದು ಅಷ್ಟೇ. ಅವಾಗ ಇದ್ದಿದ್ದ ಕಾಲದಲ್ಲಿ ಜೀವಕ್ಕೆ ಜನ್ಮ ಕೊಟ್ಟಾಗ ಯಾರು ಬಾಣಂತನ ಮಾಡ್ತಾ ಇದ್ರು, ಯಾರು ಮಗುನ ಕೇರ್ ಮಾಡ್ತಾ ಇದ್ರು? ಆಯ್ತಾ? ನೇಚರ್ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ಟೇಕಿಂಗ್ ಕೇರ್ ಆಫ್ ಎವ್ರಿ ಕ್ರಿಯೇಚರ್. ಎಲ್ಲಾ ಜೀವಿಗಳನ್ನು ಸಲಹುವಂತಹ, ಕೇರ್ ಮಾಡುವಂತಹ ಪವರ್ ನೇಚರಿಗೆ ಇದೆ. ಆಯ್ತಾ? ಬಟ್ ಅದು ನಮ್ಮನ್ನ ಸ್ಟ್ರಾಂಗ್ ಮಾಡುವಂತಹ ಇದನ್ನು ಕೂಡ ನೇಚರಿಗಿದೆ. ಆಯ್ತಾ? ಅವಾಗೆಲ್ಲ ಏನು ಒಂದು ಮೆತ್ತನೆ ಹಾಸಿಗೆಯಿಂದ ಹಿಡಿದು ಎಲ್ಲದನ್ನು ತಾಯಿ ಅಷ್ಟೇ ಮಾಡ್ಬೇಕಾಗಿತ್ತು. ಆಯ್ತಾ? ಸೊ ಎಲ್ಲದನ್ನು, ಎಲ್ಲ ಒಂದು ಪಕ್ಷಿ ನೋಡಿ, ಒಂದು ಪಕ್ಷಿಯಿಂದ ಹಿಡಿದು ಅದು ತನ್ನ ಮುಂದಿನ ಪೀಳಿಗೆಗೋಸ್ಕರ ಒಂದು ಮನೆ ಕಟ್ಟುತ್ತೆ, ಗೂಡ್ ಮಾಡುತ್ತೆ, ಅದ್ರೊಳಗೆ ಬೆಚ್ಚಗೆ ಇರಬೇಕು, ಅದು ಕಾನ್ಸೆಪ್ಟ್ ಅಲ್ವಾ? ಅದೇ ಥರನೇ ನೇಚರ್ಗೂ ಕೂಡ ಒಂದು ಕಾನ್ಸೆಪ್ಟ್ ಇದೆ. ಡೆಲಿವರಿ ಆದ್ಮೇಲೆ ಈ ಥರ ಆಗ್ಬೇಕು, ಇದಾದ್ಮೇಲೆ ಇದಾಗಬೇಕು ಅಲ್ವಾ? ಆಮೇಲೆ ಬ್ರೆಸ್ಟ್ ಫೀಡ್ ಮಾಡಬೇಕು. ಯಾರೂ ಟ್ರೈನ್ ಮಾಡದೇ ಇದ್ರೂ ನಮಗೆ ಅದು ಆಗುವಂಥ, ನ್ಯಾಚುರಲಿ ಆಗುವಂತಹ ಸಿಗ್ನಲ್ಸ್ ಬರ್ತಾ ಇರುತ್ತೆ. ನಾವು ಬೇಡ ಅಂದ್ರೂ ಎದೆಯಲ್ಲಿ ಹಾಲು ಚೆಲ್ತಾ ಇರುತ್ತೆ, ಮಗು ಕುಡಿಸ್ಲೇಬೇಕಾಗತ್ತೆ. ಆಯ್ತಾ? ಯಾಕಂದ್ರೆ ನೇಚರ್ ಹಂಗೆ ಮಾಡಿರೋದು. ಆಯ್ತಾ? ನಮಗೆ ಬ್ರೆಸ್ಟ್ ಮಿಲ್ಕ್ ಅದೆಲ್ಲ ಬಂದಿದ್ದೆ ನಮ್ಮ ಮಗುಗೋಸ್ಕರ ಅಲ್ವಾ? ಸೊ ನಮ್ಮ ದೇಹನ ಎಷ್ಟು ಹಿಂದಿನಿಂದಾನೇ ಪ್ರಿಪೇರ್ ಮಾಡಿರುತ್ತೆ ಈ ಮಗುಗೋಸ್ಕರ, ಈ ಕ್ರಿಯೇಷನ್ನಿಗೋಸ್ಕರ ಅಲ್ವಾ? ಸೊ ಎಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ಮೌಲ್ಡ್ ಮಾಡಿರುತ್ತೆ. ಆಯ್ತಾ? ಸೊ ಅದಕ್ಕೆ ಟ್ರಸ್ಟ್ ದ ಪ್ರಾಸೆಸ್. ಎಲ್ಲರೂ ಆಯ್ತಾ, ಫಸ್ಟ್ 1 ಗೋಲ್ಡನ್ ಅವರ್ ಒಳಗಡೆ ಬ್ರೆಸ್ಟ್ ಫೀಡ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ತುಂಬ ಚೆನ್ನಾಗಿ ಆ ಎಕ್ಸ್ಪೀರಿಯನ್ಸೇ ಬ್ಯೂಟಿಫುಲ್. ಕೇಳಿ, ಅಟ್ಲೀಸ್ಟ್ ಈ ಥರ ಮಗುನ ಸ್ವಲ್ಪ ಹೊತ್ತು ಮೈ ಮೇಲೆ ಮಲಗಿಸಿ ಆಮೇಲೆ ಕರ್ಕೊಂಡು ಹೋಗ್ತಾರೆ ಎಷ್ಟೋ ಕಡೆ. ಬಟ್ ಕೆಲವೊಂದು ಕಡೆ ಹಾಗೆ ತೋರಿಸ್ಬಿಟ್ಟು ಹಾಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಇನ್ನೂ 1 ಅವರ್ ಆಗೋ ತನಕನೂ ಅದು ಏನೇನೋ ಪ್ರೊಸೀಜರ್ ಇರುತ್ತೆ ಅವ್ರದ್ದು, ಎಲ್ಲ ಮಗುಗೆ ಚೆಕ್ ಮಾಡಿ ಕ್ಲೀನ್ ಮಾಡಿ ಮಾಡಿ ಕಳಿಸೋ ಅಷ್ಟರಲ್ಲಿ 1 ಅವರ್ ಆಗೇ ಬಿಟ್ಟಿರುತ್ತೆ. ಆಯ್ತಾ? ಆದರೆ ಅಷ್ಟ್ರ ಒಳಗಡೆನೆ ಬೇರ್ ಟು ಬೇರ್, ಸ್ಕಿನ್ ಟು ಸ್ಕಿನ್ ಟಚ್ ಇರಲಿ, ಬೇರ್ ಸ್ಕಿನ್ನಿನ ಟಚ್ ಆ ಥರ ಮಾಡಿಸ್ತಾರ ಅಂತ ಹೇಳ್ಬಿಟ್ಟು ಹಾಗೆ ಕೇಳಿ. ಆಯ್ತಾ? ಯಾರಿಗಾದ್ರೂ ಆಪ್ಷನ್ ಇದ್ರೆ. ಕೆಲವೊಂದ್ ಕಡೆ ಸುಮ್ಮನೆ ಸಿಟ್ ಮಾಡ್ತಾರೆ, ಕೆಲವೊಂದ್ ಕಡೆ ಎಲ್ಲದನ್ನು ಮಾಡಿಸ್ತಾರೆ ಕೇರ್ ತಗೊಂಡು. ಹಿಂಗೆ ಒಂದೊಂದ್ ಕಡೆ ಒಂದೊಂದು, ವಾಟ್ ಎವರ್ ಇಟ್ ಈಸ್, ಅಕ್ಸೆಪ್ಟ್ ಎವ್ರಿಥಿಂಗ್. ಬಟ್ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಪಾಸಿಟಿವ್ಸ್ನ ಮಗುಗೆ ಕೊಡಿ.
ಓಕೆ, ಯಾರಿಗಾದ್ರೂ ನಿಮ್ಗೆ ಕೇರ್ ತಗೊಳ್ತಾರಲ್ಲ ಅವ್ರಿಗೆ ಹೇಳಿ, ಮಗು ಬಂದ ತಕ್ಷಣ ಅದಕ್ಕೆ ವೆಲ್ಕಮ್ ಹೇಳಿ ಆಯ್ತಾ, ಪ್ರೀತಿಯಿಂದ ಮಾತಾಡಿಸಿ ಅದೆಲ್ಲಾನು ಹೇಳಿ ಅವ್ರಿಗೆ, ಅಮ್ಮನೋ ಅಥವಾ ನಿಮ್ಮ ಮನೆಯವರು ಯಾರಿಗಾದ್ರೂ ಹೇಳಿರಿ, ಅವರೆಲ್ಲ ಮಾಡ್ತಾರೆ. ಓಕೆ, ಕೆಲವೊಂದು ಮಂತ್ರ ನಾನು ಕೊಟ್ಟಿರ್ತೀನಿ ಮಗು ಬಂದ್ಮೇಲೆ ಚಾಂಟ್ ಮಾಡೋಕೆ, ಆದ್ರೆ ಮಾಡ್ಲಿ, ಇಲ್ಲ ಅಂದ್ರೆ ಅದರ ಮೀನಿಂಗ್ ಆದ್ರೂ ಅವ್ರು ತಿಳ್ಕೊಂಡ್ಬಿಟ್ಟು ಮನ್ಸಲ್ಲೇನಾದ್ರೂ ನೀವು ಅಂದ್ಕೊಳ್ಳಿ ಆಯ್ತಾ. ಡೆಲಿವರಿ ಆಗುವಾಗ ಎಲ್ಲಾ ಜೀವಿಗಳ ರಕ್ಷಣೆಯನ್ನ ಹೊತ್ತಿರೋದು ಕಾರ್ತಿಕೇಯ ಆಯ್ತಾ. ಸೊ ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಕಾರ್ತಿಕೇಯ ಅನ್ನೋನು ಜನ್ಮ ತಾಳಿದ್ದೇನೆ ಎಲ್ಲ ಜೀವಿಗಳ ಪ್ರೊಟೆಕ್ಷನ್ ಆಯ್ತಾ, ಅವ್ರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ. ತಾರಕಾಸುರನ ವಧೆ ಮಾಡಿದ್ದು ಕೂಡ ಎಲ್ಲ ಜೀವಿಗಳ ರಕ್ಷಣೆಗೋಸ್ಕರ. ಇವಾಗ್ಲೂ ಕೂಡ ಆ ಜೀವದ ರಕ್ಷಣೆಯನ್ನ ಹೊರೆಯನ್ನ ಹೊತ್ತಿರೋದು ಕಾರ್ತಿಕೇಯ. ಓಕೆ, ಅದಕ್ಕೆ ಒಂದು ಮಂತ್ರ ಇದೆ, ಕಾರ್ತಿಕೇಯನ ಇನ್ಕ್ಲೂಡ್ ಮಾಡಿಬಿಟ್ಟು ಮತ್ತೆ ಎಲ್ಲ ಆ, ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಈ ಎಲ್ಲ ಪಂಚಭೂತಗಳನ್ನು ಒಳಗೊಂಡು ನಾವು ಚಾಂಟ್ ಮಾಡಬೇಕಾಗಿರೋ ಮಂತ್ರ ಅಂದ್ರೆ ಎಲ್ಲದೂ ಕೂಡ ಸಪೋರ್ಟ್ ಮಾಡಲಿ ನಮ್ಮ ಮಗುಗೆ ಆಯ್ತಾ. ಆ ಥರ ನೆನಪು ಮಾಡಿಕೊಂಡು ಕಾರ್ತಿಕೇಯನ ಕೂಡ ನೆನಪು ಮಾಡಿಕೊಂಡು, ಈ ಜೀವಿ ಇದಕ್ಕೆ ನಾನು ಜನ್ಮ ಕೊಡ್ತಾ ಇದ್ದೀನಿ, ಇದರ ಹೊಣೆ, ರಕ್ಷಣಾ ಹೊಣೆ ನಿಂದು ಆಯ್ತಾ. ಸೊ ಎಲ್ಲ ಪಂಚಭೂತಗಳು ಕೂಡ ನನ್ನ ಮಗುವಿನ ಡೆಲಿವರಿ ಪ್ರಾಸೆಸ್ಗೆ ಹೆಲ್ಪ್ ಆಗಿ ಆಯ್ತಾ, ಅದಕ್ಕೆ ಎಷ್ಟು ಎಲ್ಲ ಬೇಕಾಗಿರುವಂತಹ ಎಲ್ಲ ಸಪೋರ್ಟ್ ನಿಮ್ಮಿಂದ ಬರಲಿ ಅಂತ ಹೇಳ್ಬಿಟ್ಟು ಅದೆಲ್ಲ ನೆನ್ಪು ಮಾಡಿಕೊಂಡು ನೀವೇನು ಮಾಡ್ತೀರಾ, ಡೆಲಿವರಿ ಪ್ರಾಸೆಸ್ ಆಗುತ್ತೆ ಆಯ್ತಾ. ಸೊ ಅದಾದ್ಮೇಲೆ ಕೆಲವೊಂದು ಆ, ಏನು ಮಂತ್ರಗಳನ್ನ ಕೊಡ್ತೀನಿ, ಅದನ್ನ ಚಾಂಟ್ ಮಾಡ್ಬೋದು, ಇಲ್ಲ ಅದ್ರ ಮೀನಿಂಗ್ ಆದ್ರೂ ಮಗುಗೆ ಹೇಳ್ಬೋದು. ಸೊ ದಟ್ ಒಂದು ಸೆನ್ಸ್ ಆಫ್ ರಿಸೆಪ್ಟಿವ್ನೆಸ್ ಅಲ್ವಾ, ಮಗುಗೆ ಸೆನ್ಸ್ ಆಫ್ ಸೇಫ್ಟಿ. ಅದು ಒಂದು ಬಂದ ತಕ್ಷಣ ಎಲ್ಲರೂ ಆ, ಚೆನ್ನಾಗಿ ಅದನ್ನ ವೆಲ್ಕಮ್ ಮಾಡಿದ್ದಾರೆ ಅಂತಂದ್ರೆ ಇಟ್ ಫೀಲ್ ಸೇಫ್. ಹೌದು, ಈ ಜನ್ಮ ನಂದು ಚೆನ್ನಾಗಿದೆ, ಅಟ್ಲೀಸ್ಟ್ ನಾನು ಹೊರಗೆ ಬಂದಿದ್ದೀನಿ, ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ, ಐ ಆಮ್ ಹ್ಯಾಪಿ ಅಲ್ವಾ. ಇದನ್ನ ಅದಕ್ಕೆ ಫೀಲ್ ಮಾಡಿಸ್ಬೇಕು. ಓಕೆ, ಎಸ್. ಓಕೆ, ಇವಾಗ ಸ್ವಲ್ಪ ಧ್ಯಾನ ಮಾಡೋಣ. ನೆಕ್ಸ್ಟ್ ಉಳಿದ ಕಾನ್ಸೆಪ್ಟ್ ಏನಾದರೂ ಇದ್ರೆ ನಾನು ವಿತ್ ಸ್ಲೈಡ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಓಕೆ, ಎಸ್. ಓಕೆ, ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ, ರಿಲ್ಯಾಕ್ಸ್. Take a deep breath in. 1, 2, 3. Breathe out. 1, 2, 3, 4, 5. Breathe in. 1, 2, 3. Breathe out. 1, 2, 3, 4, 5. Again, breathe in. 1, 2, 3. Breathe out. 1, 2, 3, 4, 5. Relax. ನಿಮ್ಮ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನೆತ್ತಿಯಿಂದ ಪಾದದವರೆಗೆ ನಿಮ್ಮ ಹಣೆಯ ಭಾಗ, ಕಣ್ಣುಗಳು, ಮೂಗು, ಬಾಯಿ, ತುಟಿಗಳು, ಕೆನ್ನೆಗಳು, ಗದ್ದ, ನಿಮ್ಮ 2 ಕಿವಿಗಳು ಸಡಿಲವಾಗಿ, ನಿಮ್ಮ ಗಂಟಲಿನ ಭಾಗ, ಕುತ್ತಿಗೆಯ ಹಿಂಭಾಗ, 2 ಭುಜಗಳನ್ನು ಸಡಿಲ ಮಾಡಿ, ನಿಮ್ಮ 2 ಕೈಗಳನ್ನು ಕೂಡ ಸಡಿಲ ಮಾಡಿ ವಿಶ್ರಾಮ ಮಾಡಿ. ನಿಮ್ಮ ಎದೆ ಭಾಗ ರಿಲ್ಯಾಕ್ಸ್ ಆಗಿರ್ಲಿ. ಹೊಟ್ಟೆಯ ಭಾಗ, ಹೊಟ್ಟೆಯ ಕೆಳಭಾಗ, ಮಧ್ಯಭಾಗ, ನಿಮ್ಮ ಹೊಟ್ಟೆಯ ಎಡಬದಿ ಹಾಗೂ ಬಲಬದಿ. ರಿಲ್ಯಾಕ್ಸ್ ಯುವರ್ ಸ್ಪೈನಲ್ ಕಾರ್ಡ್. ನಿಮ್ಮ ಸೊಂಟದ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. 2 ಕಾಲುಗಳನ್ನು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಈಗ ನೀವು ಮಲ್ಕೊಂಡಿದ್ರೆ ನಿಮ್ಮ ಒಂದು ಕೈಯನ್ನ ಹೊಟ್ಟೆ ಮೇಲಿಡಿ. ಕೂತ್ಕೊಂಡಿದ್ರೆ ಬಲಗೈಯನ್ನ ನಿಮ್ಮ ಎದೆಯ ಮೇಲೆ, ಎಡಗೈಯನ್ನ ನಾಭಿಯ ಕೆಳಗಡೆ. ಫೀಲ್ ದ ಟಚ್
ನಿಮ್ಮ ಕೈಗಳ ಸ್ಪರ್ಶವನ್ನ ನಿಮ್ಮ ಎದೆಯ ಮೇಲೆ ಹಾಗೂ ಹೊಟ್ಟೆಯ ಮೇಲೆ ಫೀಲ್ ಮಾಡಿ ಅಲ್ಲಿಂದ ಬರುವಂತಹ ಹೀಟ್ ಉಷ್ಣತೆಯನ್ನು ಗಮನಿಸಿ. ರಿಲ್ಯಾಕ್ಸ್. ನಿಮ್ಮ ಹೊಟ್ಟೆಯಲ್ಲಿ ನಿಮ್ಮ ಮಗು ಇರೋದನ್ನ ಫೀಲ್ ಮಾಡಿ. ಫೀಲ್ ದ ಪ್ರೆಸೆನ್ಸ್ ಆಫ್ ಯರ್ ಬೇಬಿ ಇನ್ಸೈಡ್ ದ ಟಮಿ. ನಿಮ್ಮ ಹೊಟ್ಟೆಯನ್ನು ನಿಧಾನವಾಗಿ ಸವರ್ತಾ ಈ ಒಂದು ಪ್ರೆಗ್ನೆನ್ಸಿ ಗರ್ಭಾವಸ್ಥೆಗೆ ನಿಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿ. ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ ದಟ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಮದರ್ಹುಡ್. ಈ ಒಂದು ತಾಯ್ತನದ ಸುಖವನ್ನ ನೀವೆಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ, ಅನುಭವ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ದೇಹ, ನಿಮ್ಮ ಮಗುವಿನ ದೇಹ ಇದೆಲ್ಲದಕ್ಕೂ ಸಪೋರ್ಟ್ ಮಾಡಿರೋದೇ ಕಾರಣ. ಈ ಪ್ರೆಗ್ನೆನ್ಸಿಗೆ ಸಪೋರ್ಟ್ ಮಾಡ್ತಾ ಇರುವಂತಹ ನಿಮ್ಮ ದೇಹಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿ. ಹೃದಯಪೂರ್ವಕವಾದ ಕೃತಜ್ಞತೆಗಳು ನನ್ನ ದೇಹಕ್ಕೆ. ನನ್ನ ಮಗುವನ್ನು ಸಂಪೂರ್ಣವಾಗಿ ಆಲಿಂಗನ ಮಾಡಿಕೊಂಡಿರುವಂತಹ ನನ್ನ ಮನಸ್ಸಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. ನನ್ನ ಮಗುವಿಗೋಸ್ಕರ ಜಾಗ ಮಾಡಿಕೊಡ್ತಾ ಇರುವಂತಹ ನನ್ನ ಹೊಟ್ಟೆಯ ಭಾಗಕ್ಕೆ ಕೃತಜ್ಞತೆಗಳು. ನನ್ನ ಮಗುವಿಗೋಸ್ಕರ ಜಾಸ್ತಿ ಕೆಲಸ ಮಾಡ್ತಾ ಇರುವಂತಹ ನನ್ನ ಹೃದಯ ಹಾಗೂ ನನ್ನ ಶ್ವಾಸಕೋಶಕ್ಕೆ ನನ್ನ ಪೂರ್ವಕವಾದ ಕೃತಜ್ಞತೆಗಳು. ನನ್ನ ಮಗುವನ್ನ ಸಂಪೂರ್ಣವಾಗಿ ಸುರಕ್ಷಿತವಾಗಿ ಬೆಳೆಯೋಕೆ ಜಾಗ ಮಾಡಿಕೊಟ್ಟಂತಹ ನನ್ನ ಗರ್ಭಾಶಯಕ್ಕೆ ಹಾಗೂ ಅದರ ಎಲ್ಲ ಪದರಗಳಿಗೂ ಕೂಡ ಕೃತಜ್ಞತೆಗಳು. ಮಗುವಿಗೆ ಯಾವುದೇ ರೀತಿಯಾದಂತಹ ಸೋಂಕು ಅಥವಾ ಯಾವುದೇ ರೀತಿಯಾದಂತಹ ಭಾರ, ಒತ್ತಡ ಏನೂ ಆಗದೆ ಇರೋ ಹಾಗೆ ಸುರಕ್ಷಿತವಾಗಿ ನೋಡ್ಕೊಳ್ತಾ ಇರುವಂತಹ ನನ್ನ ಮಗುನ ಒಂದು ಬೆತ್ತನೆಯ ಹಾಸಿಗೆ ರೀತಿಯಲ್ಲಿ ನನ್ನ ಮಗುವಿಗೋಸ್ಕರ ಕ್ರಿಯೇಟ್ ಆಗಿರುವಂತಹ ಗರ್ಭಾಶಯದ ಚೀಲ ಆಗಿರಬಹುದು, ಅದರ ಒಳಗಡೆ ಬೆಚ್ಚಗೆ ಮಲ್ಕೊಂಡಿರುವಂತಹ ನನ್ನ ಮಗುವಿನ ಸುತ್ತ ಇರುವಂತಹ ನೀರಾಗಿರಬಹುದು, ಮಗುವಿಗೆ ನ್ಯೂಟ್ರಿಷನ್, ಆಕ್ಸಿಜನ್, ವೈಟಲ್ ಫೋರ್ಸ್, ಪ್ರಾಣ ಇದೆಲ್ಲದರ ಶಕ್ತಿಯ ಸಂಚಲನ ಆಗ್ತಾ ಇರೋದಕ್ಕೆ ನನ್ನ ಮಗುವಿನ ಎಲ್ಲ ದೇಹದ ಭಾಗಗಳು ಸರಿಯಾಗಿ ರಚನೆ ಆಗೋದಕ್ಕೆ ಬೇಕಾದಂತಹ ಎಲ್ಲ ಪೌಷ್ಟಿಕಾಂಶಗಳು, ನೀರು, ಆಕ್ಸಿಜನ್ ಎಲ್ಲದನ್ನು ಪೂರೈಕೆ ಮಾಡ್ತಾ ಇರುವಂತಹ ನನ್ನ ಮಗುವಿನ ಪ್ಲಾಸೆಂಟಾ ಮತ್ತು ಅಂಬೆಲಿಕಲ್ ಕಾರ್ಡ್. ನನ್ನ ಮಗುವಿನ ಕರುಳಿನ ಬಳ್ಳಿ ಇದಕ್ಕೂ ಕೂಡ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ನನ್ನ ಮಗುವಿಗೆ ಬೇಕಾದ ಎಲ್ಲ ಸಕಾರಾತ್ಮಕ ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ನನ್ನ ಮೆದುಳಿಗೆ ಹೃತ್ಪೂರ್ವಕವಾದ ಕೃತಜ್ಞತೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಇಡೀ ಹೊಟ್ಟೆಯ ಸುತ್ತ ನಿಧಾನವಾಗಿ ಸವರ್ತಾ ನಿಮ್ಮ ಮಗು ಇರುವಂತಹ ಈ ಸುರಕ್ಷಿತವಾದ ಜಾಗವನ್ನ ನೀವು ಕೃತಜ್ಞತಾ ಭಾವದಿಂದ ನಿಮ್ಮ ಕೈಗಳ ಮೂಲಕ ಪ್ರೀತಿಯನ್ನ ಕಳಿಸ್ತಾ ಇದ್ದೀರಾ ನಿಮ್ಮ ಗರ್ಭಾಶಯಕ್ಕೆ. ನಿಮ್ಮ ಇಡೀ ಗರ್ಭಾಶಯದ ಅಚ್ಚುಕಟ್ಟಾದ ಕೆಲಸವನ್ನು ನೆನಪು ಮಾಡಿಕೊಂಡು ದೇವರ ಸೃಷ್ಟಿಗೆ, ನೈಸರ್ಗಿಕವಾದ ಈ ಕ್ರಿಯೆಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ
ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ನಿಮ್ಮ ನಾಭಿಯವರೆಗೆ ತಲುಪಲಿ. ಬ್ರೀತ್ ಔಟ್. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ಬ್ರೀತ್ ಇನ್ ದ ಟ್ರಸ್ಟ್, ಬಿಲೀಫ್. Breathe out all the confusions. Breathe in the clarity. ದೈವಿಕ ಶಕ್ತಿಯಲ್ಲಿರುವಂತಹ ನಂಬಿಕೆಯನ್ನು ನೀವು ಇನ್ಹೇಲ್ ಮಾಡ್ತಾ ಇದ್ದೀರಾ. ಬ್ರೀದ್ ಔಟ್. ಎಲ್ಲ ಸಮಸ್ಯೆಗಳನ್ನ ನಿಮ್ಮ ದೇಹದಿಂದ ಮನಸ್ಸಿನಿಂದ ಆಚೆ ಹಾಕ್ತಾ ಇದ್ದೀರಾ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಿಮ್ಮ ಉಸಿರಾಟವನ್ನು ಗಮನ ಮಾಡಿ. ನಿಮ್ಮ ಉಸಿರಾಟದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಗಮನಿಸಿ. ನಿಮ್ಮ ಎದೆಯ ಭಾಗದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು, ನಿಮ್ಮ ಇಡೀ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಗಮನಿಸಿ. ಇಷ್ಟು ಅಚ್ಚುಕಟ್ಟಾದ ದೇಹವನ್ನ ನಿಮಗೆ ಕೊಟ್ಟಿರೋದಕ್ಕೆ ನಿಮ್ಮ ತಾಯಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸಿ. ನಿಮ್ಮನ್ನ ತನ್ನ ಹೊಟ್ಟೆಯ ಒಳಗಡೆ ಇಟ್ಕೊಂಡು ಸುರಕ್ಷಿತವಾಗಿ ಕಾಪಾಡಿ ಜಗತ್ತಿಗೆ ತಂದು ಇಷ್ಟು ಚೆನ್ನಾಗಿ ಬೆಳೆಸಿ ದೊಡ್ಡವರಾಗಿ ಮಾಡಿರುವಂತಹ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಭೌತಿಕ ಶರೀರಕ್ಕೆ ಕಾರಣ ಆಗಿರುವಂತಹ ನಿಮ್ಮ ತಂದೆ ತಾಯಿಗಳಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿ. ಅವರಿಂದ ನಿಮಗೆ ಬಳುವಳಿಯಾಗಿ ಬಂದಂತಹ ಎಷ್ಟೋ ಶಕ್ತಿಗಳನ್ನ ನೆನಪು ಮಾಡ್ಕೊಳ್ಳಿ. ಎಲ್ಲರೂ ಕೂಡ ನಿಮ್ಮ ತಂದೆ ತಾಯಿಗಳನ್ನ, ಅವರು ಹತ್ತಿರ ಇದ್ರು ದೂರ ಇದ್ರು ಎಲ್ಲೇ ಇದ್ರು ಕೂಡ ಅವರ ಶಕ್ತಿಗಳನ್ನು ನಿಮಗೆ ಕೊಡುಗೆಯಾಗಿ ಕೊಟ್ಟು ಹೋಗಿದ್ದಾರೆ. ಅದನ್ನ ನೀವು ನಿಮ್ಮ ಮಕ್ಕಳಿಗೆ ಕೊಡುಗೆಯಾಗಿ, ಈ ಎಲ್ಲ ಶಕ್ತಿ ಸಾಮರ್ಥ್ಯಗಳಿಗೂ ಕೂಡ ಕಾರಣ ಆಗಿರುವಂತಹ ನಿಮ್ಮ ತಂದೆ ತಾಯಿಗಳಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ. ಈ ಭೂಮಿ ಮೇಲೆ ನೀವು ಸುರಕ್ಷಿತವಾಗಿ ಇರೋದಕ್ಕೆ ಕಾರಣ ಆಗಿರುವಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ. ನಿಮ್ಮ ಮನೆಯವರು, ನಿಮ್ಮ ಗುರುಗಳು, ವೈದ್ಯರು ಅಥವಾ ನಿಮ್ಮ ಶುಶ್ರೂಷೆ ಮಾಡ್ತಾ ಇರುವಂತಹ ಎಲ್ಲ ಜನರು, ನಿಮಗೆ ಆರೈಕೆ ಚಿಕಿತ್ಸೆಗಳನ್ನ ಮಾಡ್ತಾ ಇರುವಂತಹ ಎಲ್ಲ ಮೆಡಿಸಿನ್ಸ್, ಎಲ್ಲದಕ್ಕೂ ಕೂಡ ಕೃತಜ್ಞತೆಗಳು. ನಿಮ್ಮ ಎಲ್ಲ ಔಷಧಗಳನ್ನ ನೆನಪು ಮಾಡ್ಕೊಂಡು ಅದಕ್ಕೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸಿ. ಇಟ್ ಹ್ಯಾಸ್ ಇಟ್ಸ್ ಓನ್ ರೋಲ್ ಟು ಪ್ಲೇ. ನೀವು ತೆಗೆದುಕೊಳ್ತಾ ಇರುವಂತಹ ಆಹಾರ ಸಪ್ಲಿಮೆಂಟ್ಸ್ ಇಂದ ಹಿಡಿದು, ನೀರಿನಿಂದ ಹಿಡಿದು, ಗಾಳಿಯಿಂದ ಹಿಡಿದು ಎಲ್ಲದಕ್ಕೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ. ಪಂಚಭೂತಗಳಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಟೇಕ್ ಅ ಡೀಪ್ ಬ್ರೀತ್ ಇನ್ and breathe out. Relax. ಈಗ ಎರಡು ಕೈಗಳನ್ನ ರಬ್ ಮಾಡಿ ನಿಮ್ಮ ಮುಖದ ಮೇಲೆ ಇಟ್ಟು ಧ್ಯಾನದಿಂದ ಬಂದಂತಹ ಶಕ್ತಿಯನ್ನ ನಿಮ್ಮ ಮುಖಕ್ಕೆ, ಕಣ್ಣುಗಳಿಗೆ ಕಳಿಸ್ತಾ ಇದ್ದೀರಾ. ಎರಡು ಕೈಗಳನ್ನ ನೋಡಿ, ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡಿ. ಥ್ಯಾಂಕ್ ಯು ಸೋ ಮಚ್. I'll end the meeting and next Wednesday meet. Okay. Thank you. Thank you.